ಅಣ್ಣ ಅಣ್ಣ ಅರ್ಜುನಣ್ಣ, ಯಾರಿದ್ದೀರಿ ಮನೆಯಲ್ಲಿ? ಯಾರು ಕಾಣಿಸ್ತಾ ಇಲ್ಲಲ್ಲ? ಅವರು ಮನೇಲಿಲ್ಲ. ಏನಾಗ್ಬೇಕಾಗಿತ್ತು? ಯಾಕಿಲ್ಲಮ್ಮ, ಮೊನ್ನೆ ನಮ್ಮ ಹೊಲ ಹೊಡೆಯಲು ಈ ರಂಟಿಯನ್ನು ಓದಿದ್ದೇನೆ, ಅದನ್ನು ಕೊಟ್ಟು ಹೋಗಲು ಬಂದಿದ್ದೇನಮ್ಮ. ಅವ್ರು ಕೊಟ್ಟು ಹೋಗೋ ಅಂದ ತಕ್ಷಣ ಮನೆ ಒಳಗೆ ತಂದು ಬಿಡೋದನು? ವಯಸ್ಸಾಗಿತ್ತು, ಅಷ್ಟು ಬುದ್ಧಿ ಇಲ್ಲ. ಬುದ್ಧಿಯಲ್ಲಿ ಇಟ್ಕೊಂಡಿದೀಯ ನೀನು? ಬಡವ ಇದೊಂದು. ಯಾಕಮ್ಮ ಹೇಗೆ ಮಾತಾಡುತ್ತಿರುವಲ್ಲಮ್ಮ ನೀನು? ನಮಗೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ರೈತನಿಗೂ ಹೊಟ್ಟಿಗೆ ಅನ್ನ ಹಾಕುವ ಈ ವಸ್ತುವಿಗೆ ಬೇಯಬಾರದಮ್ಮ, ಆ ಥರ ಬೇಯಬಾರದು. ಹೌದು ಹೌದು, ತುತ್ತು ಕೂಳಿಗೂ ಗತಿ ಇಲ್ದವ ನನಗೆ ಬುದ್ಧಿವಾದ ಹೇಳಕ್ ಬಂದ. ಏ ರಾಸ್ಕಲ್, ಇಷ್ಟು ಧೈರ್ಯ ಬಂತೇನೋ ನನಗೆ ಎದುರುತ್ತರ ಕೊಡೋದಕ್ಕೆ? ನೋಡಮ್ಮ, ನೀನು ಶ್ರೀಮಂತರೇ ಆಗಿದ್ರು ಹೊಟ್ಟಿಗೆ ತಿನ್ನುವುದು ಅನ್ನ ತಾನೇ ಅಲ್ವ? ನನ್ನಂತ ಬಡವನು ಹೊಟ್ಟಿಗೆ ತಿನ್ನುವುದು ಅನ್ನನೇ ಅಂದ ಮೇಲೆ ಅದನ್ನು ಭೇದ ಭಾವ ಏಕೆ ಮಾಡುವೆಯಮ್ಮ ನೀನು? ಏಕೆ ಭೇದ ಭಾವ ಮಾಡುವೆ? ಅಯ್ಯೋ 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 ಬಡವ, ನನಗೆ ಬಾಯಿ ಬಂದಾಗ ಮಾತಾಡ್ತೀಯನು? ಎಷ್ಟು ನಿನಗೆ? ಯಾರ ಮೇಲೆ ಕೈ ಮಾಡ್ತೇನೆ ಎಂಬುದು ನಿನಗೆ ಮನದಲ್ಲಿ ಎಚ್ಚರವಿರಲಿ. ಅಂದ್ರೆ ಇಲ್ಲಿ ನಡೆದಿದ್ದಕ್ಕೆ ನಂದೇ ತಪ್ಪು ಅಂತೀರೇನು? ಏನು? ಇವನು ನಿನಗೆ ಮಾಮೂಲ್ಯ ಮನುಷ್ಯನ? ಜಗತ್ತಿಗೆ ಅನ್ನ ನೀಡುವ ರೈತ ಇವನು. ಇವನೇನಾದರೂ ನಿನಗೆ ತಿರುಗಿ ಬಿದ್ದರೆ ನೀವೆಲ್ಲ ಅನ್ನ ತಿನ್ನ ಬದಲು ಮಣ್ಣ ತಿನ್ನಬೇಕಾದಿತ್ತು. ಹುಷಾರ್. ಅಂತ ಬಡ ಬಿಕಾರಿ ಮುಂದೆ ನನಗೆ ಬುದ್ಧಿವಾದ ಹೇಳದಕ್ಕೆ ಬರ್ತೀರಾ? ಅಂತವನ ಮುಂದೆ ನನ್ನ ತಪ್ಪು ಎತ್ತಿ ಹಾಕ್ತಾ ಇದ್ದೀರಲ್ಲ, ಯಾಕೆ ಮಾವ? ಹೆಂಗ ಅನಿಸ್ತಾ ಇದೆ ನಿಮಗೆ? ನೀನಷ್ಟೇ ಏಕೆ? ಈ ರೈತರಿಗೆ ಎದುರಾಗಿ ನಮ್ಮ ನಾಳುವ ಸರ್ಕಾರ ಅಡ್ಡಿ ಬಂದರೂ ಸರಿ, ಎದೆಗೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ ಅಂದಾಗ ನೀನೇ ಅವಳೇ ನನಗೆ. ಹೋಲಿ ಬಿಡು ಅರ್ಜುನಣ್ಣ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾಳೆ. ಅದು ಶ್ರೀಮಂತರ ಮನೆಯಲ್ಲಿ ಬೆಳೆದ ಹೆಣ್ಣು ಕಾಣಿಸ್ತದೆ, ಅದಕ್ಕಾಗಿ ನಮ್ಮಂತ ಬಡವರಿಗೆ ಈ ತರ ಬೇಯುತ್ತಾಳೆ. ಅದನ್ನು ನೀನು ತಪ್ಪು ತಿಳಿದುಕೊಳ್ಳಬೇಡಪ್ಪ ಅರ್ಜುನಣ್ಣ, ತಪ್ಪು ತಿಳಿದುಕೊಳ್ಳಬೇಡ. ನೋಡಪ್ಪ ಬಸಪ್ಪ, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಈ ರಂಟಿಯನ್ನ ಸಿದ್ದಪ್ಪ ಕೇಳಿದ್ದ, ಹೋಗುವಾಗ ಅವನಿಗೆ ಕೊಟ್ಟು ಹೋಗಿಬಿಡಪ್ಪ. ಆಯ್ತ್ರಿ ಅಣ್ಣಾರ, ಆಯ್ತ್ರಿ. ತಂದೆಗೆ ಹುಟ್ಟಿದವರು ಮೋಸ ಮಾಡುವುದಿಲ್ಲ, ತಂದೆಗೆ ಹುಟ್ಟಿದವರು ಮೋಸ ಮಾಡುತ್ತಾರೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೆನಪಿನಲ್ಲಿ ನೋಡಮ್ಮ ಶೀಲಾ, ಮನೆಗೆ ಬಂದವರಿಗೆ ಗರ್ವದ ಅಕ್ಷರಗಳನ್ನು ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳನ್ನು ಮಾತನಾಡುವುದನ್ನು ಕಲಿತುಕೋ. ಮುಂದೆ ನಿನಗೆ ಒಳ್ಳೆಯದಾದೀತು. ಅಕ್ಷರವೇ ಗೊತ್ತಿಲ್ಲದ ತಿರುಕರು ಈ ಮನೆಯಲ್ಲಿ ಅಕ್ಷರದ ಬೆಲೆ ಇಲ್ಲಾರ್ದವರು ನನಗೆ ಬುದ್ಧಿವಾದ ಹೇಳದಕ್ಕೆ ಬರ್ತಾ ಇದ್ದಾರೆ. ಇನ್ನು ಎಂತೆಂಥವ್ರ ಹತ್ರ ಏನೇನು ಅನಿಸ್ಕೋಬೇಕೋ ನನ್ನ ಕರ್ಮ. ದಯವಿಟ್ಟು ಅಂತ ಮಾತನ್ನು ಮಾತಾಡಬೇಡ. ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ಬೇಕಿದ್ರೆ ನಿನ್ನ ಕಾಲು ಹಿಡಿತೀನಿ. ಅಂತ ಮಾತನ್ನು ಮಾತಾಡಬೇಡಮ್ಮ, ಮಾತಾಡಬೇಡ. ಸರಿ ಆಚೆ. ನನಗೆ ಬುದ್ಧಿವಾದ ಹೇಳದಕ್ಕೆ ಬರ್ತಾಳೆ. ನನ್ನ ಅಣ್ಣನ ಮನೆಯಲ್ಲಿ ನಾನು ಮಹಾರಾಣಿ ತರ ಇದ್ದೆ, ಆದ್ರೆ ಏನು ಗೊತ್ತಿಲ್ಲದವ್ರ ಹತ್ರ ಅನಿಸ್ಕೊಳ್ಳೋ ಪರಿಸ್ಥಿತಿ ಬಂತು ನನಗೆ. ಯಾಕಬ್ಬ, ಯಾಕೆ ಈ ರೀತಿ ಚುಚ್ಚು ಚುಚ್ಚಿ ಮಾತಾಡ್ತಾ ಇದೀಯಾ? ಸರಿ, ಇದು ನಿನ್ನ ಮನೆ, ನೀನು ಹೇಗೆ ಬೇಕಾದ್ರೂ ಇರು, ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ದಯವಿಟ್ಟು ಮನಸ್ಸಿಗೆ ನೋವಾಗುವಂತ ಮಾತನ್ನ ಮಾತಾಡ್ಬೇಡ ತಾಯಿ, ಮಾತಾಡ್ಬೇಡ. ಹೋಗಲಿ ಬಿಡಿ ಗಂಗಾ, ನಿದ್ದೆ ಮಾಡೋವರನ್ನ ಎಬ್ಬಿಸಬಹುದು, ಆದರೆ ನಿದ್ದೆ ತರ ಬಂದವರನ್ನ ನಟಿಸುವವರನ್ನ ಎಬ್ಬಿಸುವುದು, ಬೋರ್ಗಲ್ ಮೇಲೆ ನೀರು ಸುರಿಯುವುದು ಎರಡೂ ಒಂದೇ. ಹೌದ್ರಿ, ಈ ಮನೆಯಲ್ಲಿ ನೀವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಾನೇನು ಬಡ ಭಿಕಾರಿ ಮನೆಯಿಂದ ಬಂದಿಲ್ಲ, ಕೋಟ್ಯಾಧೀಶ್ವರ ಮನೆಯಿಂದ ಬಂದಿದ್ದೀನಿ. ಅಂದ ಮೇಲೆ ಈ ಮನೆಯಲ್ಲಿ ನಾನು ಹೇಳಿದ ಹಾಗೆ ಇರಬೇಕಷ್ಟೇ. ನೋಡಮ್ಮ, ನೀನು ನಿನ್ನ ತವರು ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿರಬಹುದು,
ಅದಕ್ಕೆ ನಾನು ಇಲ್ಲ ಅಂತ ಹೇಳುತ್ತಿಲ್ಲ. ಆದರೆ ಗಂಡನ ಮನೆಯಲ್ಲಿ ಮಡಿಕೆಯಲ್ಲಿ ಊಟ ಮಾಡೋದಕ್ಕೂ ತವರ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆಯಮ್ಮ. ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ, ಮದುವೆ ಆದ್ಮೇಲೆ ಆ ಹೆಣ್ಣು ಗಂಡನ ಮನೆಯನ್ನೇ ಬೆಳಗ್ಬೇಕೆ ಹೊರತು ತವರ ಮನೆಯನ್ನಲ್ಲಮ್ಮ, ತವರ ಮನೆಯನ್ನ. ಅಂದ್ರೆ ಏನ್ರಿ, ನೀನೊಬ್ಳೆ ಈ ಮನೆಯಲ್ಲಿ ಬೆಳಗಲಿಗೆ ಬಂದಿದ್ಯಾ? ನಾನು ಈ ಮನೆಯನ್ನ ಹಾಳು ಮಾಡೋದಕ್ಕೆ ಬಂದಿದ್ದೀನಿ. ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕಿಷ್ಟು ಜೋರಾಗಿ ಮಾತನಾಡುತ್ತಿರುವೆ? ಗಂಗಾ, ಏಕಮ್ಮ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ, ಒಳಗಡೆ ಅಡಿಗೆ ಮಾಡ್ತಾ ಇದ್ದಲ್ಲ, ಸ್ವಲ್ಪ ಹೊಗೆ ಜಾಸ್ತಿ ಆಗಿತ್ತು, ಅದಕ್ಕಾಗಿ. ಅಲ್ವೇನ್ರಿ? ಹೌದಣ್ಣ, ಹೊಲಕ್ಕೆ ಹೋಗಬೇಕು, ಬೇಗ ಅಡಿಗೆ ಮಾಡು ಅಂತ ಹೇಳಿದೆ. ಅದಕ್ಕೆ ಒಲೆಯಲ್ಲಿ ಹಸೆ ಕಟ್ಟಿಗೆ ಇಟ್ಟಿರ್ಬೇಕು, ಹೊಗೆ ಜಾಸ್ತಿಯಾಗಿ ಕಣ್ಣೀರು ಬಂದಿರಬೇಕು. ಅರ್ಜುನ, ಕಣ್ಣರಿಯದಿದ್ದಡೆ ಕರುಳರಿಯದೇನಪ್ಪ. ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೇನೆಂದ ಮೇಲೆ ನನ್ನ ಮನೆಯಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲಾರದ ಮೂರ್ಖನಲ್ಲಪ್ಪ ಈ ನಿನ್ನ ಅಣ್ಣ. ಅರ್ಜುನ, ಮನೆಯಲ್ಲಿ ಬಿದ್ದಿರುವ ಸಾಮಾನು, ರೋಷ ವೇಷದ ಮಾತುಗಳನ್ನು ಕೇಳಿದರೆ ಇಷ್ಟೇ ಸಾಕಪ್ಪ ಈ ನನ್ನ ಅಣ್ಣನಿಗೆ ತಿಳಿದುಕೊಳ್ಳುವುದಕ್ಕೆ. ಶೀಲ, ಏನಾಗಿದೆ ನೀನಾದರೂ ಹೇಳಮ್ಮ. ಹೇಳೋದೇನಿದೆ? ಈ ಮನೆಯಲ್ಲಿ ಮಾತಿಗೂ ಬಾರದವ್ರ ಹತ್ರ ಅನಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನನ್ನ ಬಾಳು. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥವನ್ನು ಸ್ವಲ್ಪ ಬಿಡಿಸಿ ಹೇಳಮ್ಮ. ಇನ್ನು ಏನು ಹೇಳಬೇಕು? ಕೆಲವೊಬ್ಬರಿಗೆ ನಾನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮುಚ್ಚಮ್ಮ ಬಾಯ. ಏನು ಅಂತ ಮಾತನಾಡುತ್ತೇನಂತ ಮನದಲ್ಲಿ ಅರಿವು ಇಟ್ಟುಕೊಂಡು ಮಾತನಾಡು. ಅಣ್ಣ, ಅದು ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಿಮ್ಮ ತಮ್ಮನಿಗೆ ಓದು ಬರೆಯೋದಿಲ್ಲ, ಓದೋದಕ್ಕೆ ಬರ್ಲಿಲ್ಲ ಅಂದ್ರು ಸೊಕ್ಕಿನ ಮಾತುಗಳಿಗೇನೋ ಕಡಿಮೆ ಇಲ್ಲ. ಈ ಮನೆಯಲ್ಲಿ ನನ್ನ ಅಣ್ಣ ಹೇಳಿದಕ್ಕೆ ಬಂದಿದ್ದೀನಿ ಹೊರತು ನಿಮ್ಮಂತ ಅನಿಸ್ಕೊಂಡು ಬೀದಿ ಭಿಕಾರಿ ತರ ಬಂದಿಲ್ಲ. ಮುಚ್ಚಮ್ಮ ಬಾಯ. ಏನು ಅಂತ ಮಾತನಾಡುತ್ತಿ? ನನ್ನ ತಮ್ಮನಿಗೆ ಅಕ್ಷರದ ಅರ್ಥ, ಶಾಲೆಯ ಮುಖವನ್ನೇ ನೋಡದೆ ಅಕ್ಷರದ ಅರ್ಥವ ಗೊತ್ತಿಲ್ಲದವನೆಂದೀಯ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಹಾಲಿಗೆ ಉಪ್ಪು ಬರಬಾರದು, ಹೆಣ್ಣಿಗೆ ಸೊಕ್ಕಿರಬಾರದು ಅಂತ. ಇದನ್ನು ಅರಿತು ಮಾತನಾಡುವುದನ್ನು ಕಲಿತುಕೋ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಿಮ್ಮ ತಮ್ಮ ದೊಡ್ಡ ಪಂಡಿತ ಏನು? ನೋಡಮ್ಮ, ಅಲ್ಪ ವಿದ್ಯೆ ಮಹಾಕರಿವಿ, ಇದು ಒಳ್ಳೆಯದಲ್ಲ. ಅಷ್ಟಕ್ಕೂ ನೀನು ಹಂಗಿನ ಅರಮನೆಯಲ್ಲಿ ಕುಳಿತು ಪೃಷ್ಟಾನ್ನ ಭೋಜನ ಉಂಡು ಓದಿ ಪಾಸ್ ಆಗಿದ್ದು ಕೇವಲ ಒಂದೇ ಒಂದು ಡಿಗ್ರಿ. ಅಷ್ಟಕ್ಕೆ ಇಷ್ಟೊಂದು ಜಿಗಿದಾಡಿ ಮಾತನಾಡುತ್ತಿರುವೆಯಲ್ಲ. ಇನ್ನು ನನ್ನ ತಮ್ಮ ಗುಡಿಸಿಲಿನಲ್ಲಿ ಕುಳಿತು ಅಂಬಲಿ ಉಂಡು ಭಾರತ ಸರ್ಕಾರ ನಡೆಸುತ್ತಿರುವ IAS ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಅಮ್ಮ, ಗೋಲ್ಡ್ ಮೆಡಲಿಸ್ಟ್ ಅಂದಾಗ ಅವನಿನ್ನೆಷ್ಟು ಜಿಗಿದು ಮಾತನಾಡಬಲ್ಲ ಅಂತ ಮನದಲ್ಲಿ ಎಚ್ಚರದಿಂದ ಮಾತನಾಡುವುದನ್ನು ಕಲಿತು. ಹೋಗಲಿ ಬಿಡು ಅಣ್ಣ, ಎಷ್ಟೇ ಆದರೂ ನಮ್ಮಿಬ್ಬರಿಗೆ ಮುದ್ದಿನ ತಮ್ಮನ ಹೆಂಡತಿ, ಮೇಲಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ನಮ್ಮ ಮನೆಗೆ ಹೊಂದಿಕೊಳ್ಳುವವರೆಗೂ ನಾವೇ ಹೊಂದಿಕೊಳ್ಳಬೇಕಣ್ಣ. ಅರ್ಜುನ, ಕಳ್ಳಿಯ ಹಾಲು ಕಣ್ಣಿಗಲ್ಲ, ಇಂಥ ಮಳ್ಳು ಹೆಣ್ಣು ಮನೆಗಲ್ಲ. ತವರು ಮನೆಯ ಶ್ರೀಮಂತಿಕೆಯ ಬಗ್ಗೆ ಮಾತನಾಡುವ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು, ತವರು ಮನೆಯ ಬುಟ್ಟಿ ಬಂಗಾರಕ್ಕಿಂತ ಗಂಡನ ಮನೆಯ ಬಟ್ಟು ಕುಂಕುಮ ಲೇಸು ಅಂತ. ಇದನ್ನು ಅರಿತು ನಡೆದ ಹೆಣ್ಣಿನ ಜನ್ಮಕ್ಕೊಂದು ಅರ್ಥ ಸಿಗುತ್ತದೆ. ಅರ್ಜುನ, ಒಂದು ಅರ್ಥ ಸಿಗುತ್ತದೆ. ಹೋಗ್ಲಿ ಬಿಡಿ ಬಾಬಾ, ಏನೋ ಕೆಟ್ಟಗಳಿಗೆ ನಡಿಬಾರ್ದೆಲ್ಲ ನಡೀತಾ ಇದೆ. ಪಾಪ, ಇನ್ನು ಶೀಲಾ ಚಿಕ್ಕವಳು, ಈ ಮನೆಗೆ ಹೊಸದಾಗಿ ಬಂದಿದ್ದಾಳೆ, ತಿಳಿಯದೆ ಏನೇನೋ ಮಾತಾಡಬೇಕು. ಅದನ್ನೇ ನಾವು ತಪ್ಪು ತಿಳಿದುಕೊಳ್ಳೋದು ಬೇಡ. ಹೋಗ್ಲಿ ಬಿಡಿ. ಹೌದಣ್ಣ, ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ತಿದ್ದಿ ನಡೆದುಕೊಳ್ಳುವುದಕ್ಕೆ ಒಂದು ಅವಕಾಶ ಕೊಡುವುದು ನಮ್ಮಂತ ಹಿರಿಯರ ಲಕ್ಷಣ. ನೋಡಮ್ಮ ಶೀಲಾ,
ನಿನಗಿರುವ ಅನುಭವ ನೀನು ಅರಿತು ನಡೆದರೆ ನಿನ್ನ ಬಾಳು ಬಂಗಾರವಾದಿತ್ತಮ್ಮ, ಬಂಗಾರವಾದಿತ್ತು. ಅರ್ಜುನ, ಶಾಲೆಯ ಕಲಿಯುತ್ತೇನೆಂದು ಸುಳ್ಳು ಹೇಳಿ ಎದೆಯಲ್ಲಿ 2 ಅಕ್ಷರ ಇರದೆ ತಂದೆ ತಾಯಿಗಳ ಜೀವ ಹಿಂಡುವ ಬಂಡ ಮಕ್ಕಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನೀನು IAS ಪಾಸ್ ಆದರೂ ಈ ದೇಶದ ರೈತನ ಬೆನ್ನೆಲುಬಾಗಿ ದುಡಿಯುವ ನೀನು ಛಲತೊಟ್ಟ ಛಲಗಾರನಪ್ಪ, ಛಲತೊಟ್ಟ ಛಲಗಾರ. ಕೋಟೆ ವಿದ್ಯೆಗಳಿಗಿಂತ ಮೇಟೆ ವಿದ್ಯೆ ಲೇಸು ಅಂತ ಕಾಯಕ ಮಾಡುವ ಜಗಮೆಚ್ಚಿದ ಮಗನಪ್ಪ, ಜಗಮೆಚ್ಚಿದ ಮಗ. ಅಣ್ಣ, ಯಾಕಣ್ಣ ಎಲ್ಲರೂ ಸೇರಿಕೊಂಡು ಏನು ವಿಚಾರ ಮಾಡುತ್ತಿರುವಿರಿ? ಏ ಶಿಲಾ, ಏನಾಯ್ತೆ? ಈ ಮನೆಯಲ್ಲಿದೆ ಅಲ್ಲ, ಯಾರಿಗೂ ನಾನು ಇರೋದು ಇಷ್ಟನೇ ಇಲ್ಲ. ಅದಕ್ಕೆ ನಾನು ಈ ಮನೇಲಿ ಹೋಗಲ್ಲ. ನೋಡ್ರಿ, ನಮ್ಮ ಅಣ್ಣನ ಮನೆಗೆ ಬಿಟ್ಬಿಡ್ರಿ. ಏ ಶಿಲಾ, ಅಂತದ್ದೇನಾಗಿದೆ ಈ ಮನೆಯಲ್ಲಿ? ನೀನಾದರೂ ಸ್ವಲ್ಪ ಬಿಡಿಸಿ ಹೇಳು, ಏನಾಗಿದೆ ಎಂದು. ಅರ್ಜುನ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡಣ ಬಾ ಅಂತ ಹೇಳಿ ಹಿರಿಯರೆಂಬುದನ್ನೇ ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ ನಿನ್ನ ಹೆಂಡತಿ. ನಿನ್ನ ಹೆಂಡತಿಗೆ ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ನೋಡಿದ್ರ ನಿಮ್ಮ ಎದುರುಗಡೆನೆ ಇಷ್ಟು ಮಾತಾಡ್ಬೇಕಾದ್ರೆ ನೀವು ಇಲ್ಲಾರ್ದಾಗ ಇವರೆಲ್ಲ ಸೇರಿ ನನಗೆ ಏನೇನು ಮಾತಾಡಬಾರ್ದು ಅಂತ ನೀವೇನು ಬರ್ತೀರೋ ನಾನೇ ಹೋಗ್ಲಾ? ಎಲ್ಲರೂ ಕೂಡಿಕೊಂಡು ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ. ಅವಳು ಏನು ತಪ್ಪು ಮಾಡಿದ್ದಾಳೆ ಎಂದು ಎಲ್ಲರೂ ಹೀಗೆ ಮಾತನಾಡುತ್ತಿರುವಿರಿ? ಹೇ ಶಂಕರ್, ನಿನ್ನ ಹೆಂಡತಿಯನ್ನು ದ್ವೇಷಿಸುವುದಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರೂ ಏನು? ತಪ್ಪು ದಾರಿಯನ್ನು ನಡೆಯುವುದು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ಅಂದಿದ್ದು ತಪ್ಪಾಯಿತಾ? ನೋಡಪ್ಪ ಶಂಕರ, ಹೆಣ್ಣು ಮಕ್ಕಳ ಜಗದಲ್ಲಿ ಗಂಡು ಮಕ್ಕಳು ತಲೆ ಹಾಕಬಾರ್ದು. ಅಷ್ಟೇ ಅಲ್ಲದೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಮನೆಯಲ್ಲಿ ಹಿರಿಯರಾದ ಭಾವನವರಿದ್ದಾರೆ. ಅವರೆಲ್ಲವನ್ನ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಹೋಗಪ್ಪ, ನಿನ್ನ ಗಂಡನನ್ನ ಒಳಗಡೆ ಕರೆದುಕೊಂಡು ಹೋಗಿ ಊಟ ಬಡಿಸೋದು. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ನೀವೇನೇ ಕಷ್ಟ ಕೊಟ್ಟರು ನೋಡುತ್ತಾ ಸುಮ್ಮನೆ ನಿಂತು ಬಿಡು ಅಂತೀರಾ? ಅರ್ಜುನ, ಮುಚ್ಚುಬಾಯಿ ಅರ್ಜುನ. ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯುವ ನೀನು ಒಬ್ಬ ಗಂಡಸ. ನಿನ್ನಂಥವರು ಈ ಸಮಾಜದಲ್ಲಿ ಇರುವುದರಿಂದಲೇ ಒಡ ಹುಟ್ಟಿದವರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಗಂಡಿಗೆ ಚಟ ಇರಬಾರದು, ಹೆಣ್ಣಿಗೆ ಹಠ ಇರಬಾರದು ಅಂತ. ಇದನ್ನು ಅರಿತು ಮಾತನಾಡುವುದನ್ನು ಕಲಿತುಕೋ. ಅಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ. ನಾವು ಈಗಲೇ ಮನೆ ಬಿಟ್ಟು ಹೋಗುತ್ತೇವೆ. ನೀವೇ ಹಾಯಾಗಿರಿ. ನಡೆಸಿಲ್ಲ, ಹೋಗೋಣ. ನಿಲ್ಲಮ್ಮ ಶೀಲಾ, ದೈವ ಒಂದು ಬಗೆದರೆ ತಾನೊಂದು ಬದುಕಿದ್ದನ್ನುವ ಹಾಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಸ್ವೀಕರಿಸಲೇಬೇಕು. ಇದೇನಪ್ಪ, ಇದನ್ನೆಲ್ಲ ಏನು ಹೇಳ್ತಾ ಇದ್ದೀರಿ? ಇಂಥ ಮೊಸಳೆ ಕಣ್ಣೀರಿಗೇನು ಕಡಿಮೆ ಇಲ್ಲ. ಮಾತಾಡೋದು ಮಾತಾಡಿ ಈಗ ನಾಟಕ ಆಡ್ತಾ ಇದ್ದಾಳೆ. ನಾಟಕ ಏನ್ರಿ ನೋಡ್ತಾ ಇದ್ದೀರಾ? ನಡ್ರಿ ಹೋಗೋಣ ಈ ಮನೆಗೆ. ಅಣ್ಣ, 1000 ವರ್ಷವಿದ್ದರೂ ಸಾವು ತಪ್ಪದು. 100 ವರ್ಷ ಇದ್ದರೂ ಅಣ್ಣ ತಮ್ಮಂದಿರು ಬೇರೆ ಆಗೋದು ತಪ್ಪದು. ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರಬೇಕಾದರೆ ನನ್ನದೊಂದು ಕಂಡೀಷನ್. ಹೇಳು ಶಂಕರ್, ಹೇಳು. ಈ ನಿನ್ನ ಕಂಡೀಷನ್ ಏನಂತ ಹೇಳು. ಈ ನಿನ್ನ ಅಣ್ಣ ಅರ್ಜುನನ ಯಾವತ್ತಾದರೂ ನಿನಗೆ ಎದುರು ವಾದಿಸಿದ್ದಾನಪ್ಪ? ಹೇಳು, ಅದೇನು ಅಂತ. ಅಣ್ಣ, ನಾವು ಈಗಲೇ ಬೇರೆ ಬೇರೆ ಆಗಿ ಬಿಡೋಣ. ಅಂದಾಗ ಈ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಏನಪ್ಪ ಇದನ್ನೇನು ಹೇಳ್ತಾ ಇದ್ದೀಯ ನೀನು? ಶಂಕರ, ಹಾಗೆಲ್ಲ ಮಾತನಾಡಬೇಡು. ಹಾಗೆಲ್ಲ ಮಾತನಾಡಿ ನಿನ್ನ ಅಣ್ಣನ ಮನಸ್ಸನ್ನು ನೋಯಿಸಬೇಡ. ಈಗ ನಾವೆಲ್ಲರೂ ಬೇರೆಯಾದ ಸುದ್ದಿ.
ಈ ಊರಿನ ಜನಕ್ಕೆ ಏನಾದರೂ ಗೊತ್ತಾದರೆ ಆಡಿಕೊಳ್ಳುವಂತವರ ಬಾಯಿಗೆ ಆಹಾರವಾಗುತ್ತದೆಯಪ್ಪ ಈ ಒಡ ಹುಟ್ಟಿದವರ ಮನೆತನ. ಅಂದಾಗ ಈ ನಿನ್ನ ಅಣ್ಣ ಎದ್ದು ಸತ್ತಂತಾಗುತ್ತದೆಯಪ್ಪ ಶಂಕರ, ಎದ್ದು ಸತ್ತಂತಾಗುತ್ತದೆ. ಅಣ್ಣ ಅದೇನೋ ನನಗೆ ಗೊತ್ತಿಲ್ಲ. ನಾನು ಬೇರೆ ಆಗಬೇಕೆಂದರೆ ಬೇರೆ ಆಗಬೇಕು ಅಷ್ಟೇ. ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಈಗಿಂದೀಗಲೇ ಮನೆ ಬಿಟ್ಟು ಹೋಗಿ ಬಿಡುತ್ತೇವೆ. ಏನ್ರಿ ನೋಡ್ತೀರಾ? ಹಾಗೆ ಇವರು ಮುಖ ನೋಡ್ಕೊಂಡು ನಿಂದ್ರೋದಷ್ಟೇ ಕೆಲಸ. ಒಟ್ಟಿನಲ್ಲಿ ಈ ಮನೆಯಲ್ಲಿ ಹಗ್ಗ ಹರಿಯಲ್ಲ, ಕೋಲು ಮುರಿಯಲ್ಲ. ಸುಮ್ನೆ ಯಾಕ್ರಿ ನಿಂದ್ರೋದು? ಬನ್ರಿ ಹೋಗೋಣ. ನಿಲ್ಲಮ್ಮ. ಹೋಗಲಿ ಬಿಡಮ್ಮ ಗಂಗಾ. ಬೆದಿಗೆ ಬಂದ ನಾಯಿ ಮೊದವೇರಿದ ಆನೆಯನ್ನು ಯಾರಿಂದಲೂ ತಡೆಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಗುಣ ನೋಡಿ ಹೆಣ್ಣುತ್ತಾ, ರುಚಿ ನೋಡಿ ಹಣ್ಣುತ್ತಾ ಅಂತ. ಇದರಲ್ಲಿ ಒಂದರಲ್ಲಿ ಏನಾದರೂ ಎಡವಿದರೆ ಹೆಣ್ಣು ಮನೆತನದ ಮರ್ಯಾದೆ ತೆಗೆಯುತ್ತಾಳೆ, ಹಣ್ಣು ಕೊಳೆತು ನಾರುತ್ತದೆಯಮ್ಮ, ಕೊಳೆತು ನಾರುತ್ತದೆ. ಇಷ್ಟೇ ನಮ್ಮ ಜೀವನ, ಇಷ್ಟೇ. ನಿಲ್ಲಮ್ಮ ಶೀಲ. ದೈವ ಒಂದು ಬಗೆದರೆ ತಾನೊಂದು ಬಗೆದಿತ ಅನ್ನೋ ಹಾಗೆ ವಾಲಿಗೆ ಬಂದಿದ್ದು ಪಂಚಾಮೃತ ಅಂದು ಸ್ವೀಕರಿಸಲೇಬೇಕು. ಹಾಗಾದರೆ ಈಗಿಂದೀಗಲೇ ಬೇರೆ ಬೇರೆ ಆಗಿಬಿಡಲಿ ಈ ಮನೆಯ ಆಸ್ತಿ ಮತ್ತು ಸಾಮಾನುಗಳು. ಏನಿದೆಯಪ್ಪ ಹಂಚಲಿಕ್ಕೆ? ಇರುವುದೊಂದು 3 ಎಕರೆ. ಅದರಲ್ಲಿ ನಮ್ಮ ಹಿರಿಯರು ಬಿಟ್ಟು ಹೋಗಿರುವುದು ಇದು ಒಂದು ಹಳೆಯ ಮನೆ. ಇದನ್ನು ಬಿಟ್ಟರೆ ಮತ್ತೇನಿದೆಯೋ ಹಂಚಲಿಕ್ಕೆ? ಇದರಲ್ಲಿ ನನಗೇನು ಬೇಡ ಶಂಕರ, ಇದರಲ್ಲಿ ನನಗೇನು ಬೇಡ. ನೀವಿಬ್ಬರೇ ತೆಗೆದುಕೊಳ್ಳಿ. ಅಣ್ಣ ಅಣ್ಣ, ನನಗೂ ಹೊಲ ಮನೆ ಯಾವತ್ತೂ ಬೇಡಣ್ಣ. ಎಲ್ಲಾದ್ರೂ ದನ ಕಟ್ಟುವ ಮನೆಯಲ್ಲಿ ಇದ್ದು ಜೀವನ ನಡೆಸುತ್ತೇನೆ, ಜೀವನ ನಡೆಸುತ್ತೇನೆ. ಎಲ್ಲ ನನ್ನ ತಮ್ಮ ಶಂಕರನಿಗೆ ಇರಲಿ. ಹಾ ಗಂಗಾ, ಇದಕ್ಕೆ ನಿನ್ನ ಒಪ್ಪಿಗೆ? ಸ್ವಾಮಿ, ದೇವಿ ಹೇಗೆ ಕೇಳಿದ್ರೆ ನಾನು ನಿಮಗೇನು ಅಂತ ಹೇಳಿ? ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದದ್ದು ಸತ್ಯಾದವಳ ಧರ್ಮ ತಾನೆ. ಅದೇ ರೀತಿ ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಶೀಲಾ, ನಿಮ್ಮ ಕೈ ಮುಗಿತೀನಿ, ಒಳಗಡೆ ನಡೀರಪ್ಪ. ಮೊಸಳೆ ಕಣ್ಣೀರ್ ಹಾಕಕ್ ಬಂದ್ಬಿಟ್ರಿ ನಾನು ನಂಬ್ತೀನಿ ಅಂತ ಅನ್ಕೋಬೇಡ. ಆಯ್ತ್ರಿ, ಆಸ್ತಿ ಏನು ಬೇಡ ಅಂತ ಇದಾರಲ್ಲ, ಆಸ್ತಿ ಪತ್ರಕ್ಕೆ ಸಹಿ ಮಾಡಂತ ಹೇಳ್ಬಿಡಿ, ತಗೊಂಡ್ ಬಿಡೋಣ. ಅಲ್ಲ, ಈಗಿದ್ದಕ್ಕಿದ್ದ ಹಾಗೆ ಸಹಿ ಮಾಡುವುದ್ರೆ ಅದು ಹೇಗಮ್ಮ ಸಾಧ್ಯ? ಅದಕ್ಕೆಲ್ಲ ಕಾಗದ ಪತ್ರ ಎಲ್ಲ ಬೇಕಲ್ಲ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಎಷ್ಟೋ 1000 ಕಿಲೋಮೀಟರ್ ದೂರ ಇದ್ರು ಸಹಿತ ಫೋನಿನಲ್ಲಿ ಮಾತನಾಡುವ ಕಲಿಯುಗ ಇದು. ಅಂತದ್ರಲ್ಲಿ ನಿಮ್ಮಂತವ್ರು ಹೇಗೆ ಏನು ಅಂತ ನನಗೆ ಗೊತ್ತಿದ್ದೆ. ಆಸ್ತಿ ಪತ್ರನ ಮೊದಲೇ ರೆಡಿ ಮಾಡೇ ಇಟ್ಟಿದ್ದೀನಿ, ತರ್ತೀನಿ ತಾಳು. ಅಯ್ಯೋ ದೇವರೇ, ಇಂಥ ಸ್ಥಿತಿಯನ್ನು ನೋಡುವ ಬದಲು ಆ ದೇವರು ಕಣ್ಮುಚ್ಚಿದ್ದರೆ ಎಷ್ಟೋ ನೆಮ್ಮದಿ ಇತ್ತು. ತಾಮ್ರದ ದುಡ್ಡು ತಂದೆ ಮಕ್ಕಳನ್ನು ಬೇರೆ ಮಾಡುತ್ತದೆ ಎನ್ನುವ ಮಾತು ಇಂದು ಸತ್ಯವಾಯಿತು. ಇಂಥ ಮಾತುಗಳನ್ನು ಆಡಿ ನಿನ್ನ ತಮ್ಮನ ಮನಸ್ಸು ನುಯಿಸಬೇಡಣ್ಣ, ನುಯಿಸಬೇಡ. ಅಡವಿಯಲ್ಲಿ ಗೇಣ ಹೊಲ ಇಲ್ಲದಿದ್ದರೂ ಸರಿ, ಊರಿನಲ್ಲಿ ಮನೆ ಇಲ್ಲದಿದ್ದರೂ ಸರಿ, ಯಾರ ಮನೆಯಲ್ಲಿ ಸಂಬಳವಾದರೂ ಇದ್ದು ನಿನ್ನನ್ನು ಜೋಪಾನ ಮಾಡುತ್ತೇನಣ್ಣ, ಜೋಪಾನ ಮಾಡುತ್ತೇನೆ. ಹೌದು ಬಾಬಾ, ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮನ್ನ ನಾವು ನೋಡಿಕೊಳ್ತೇವೆ. ಅಣ್ಣ, ಅತ್ತಿಗೆ, ಹಿರಿಯಣ್ಣ ನನ್ನ ಮನೆಯಲ್ಲೇ ಇರಬೇಕು. ಶಂಕರ, ನಿನಗೇಕಪ್ಪ ಈ ತೊಂದರೆ? ನಾನು ಹೇಗೋ ಬಾಳಿ ಬದುಕುತ್ತೇನೆ.
ಆದರೆ ಒಂದು ಮಾತು ಶಂಕರ, ಒಂದು ಮಾತು, ಹೊಚ್ಚಿಲನ್ನು ದಾಟಿದ ಹೆಣ್ಣು ಬೇಲಿ ಇಲ್ಲದ ಹೊಲ, ಇವು ಎರಡು ಎರವರ ಪಾಲಪ್ಪ, ಎರವರ ಪಾಲು. ಇದನ್ನು ನಡೆದು ಸವಾರಿ ಮಾಡುವ ಸರವಿಯ ಹಗ್ಗ ಗಂಡಸಿನ ಕೈಯಾಗ ಇರಬೇಕು ವಿನ ಹೆಂಗಸಿನ ಕೈಯಾಗಲ್ಲಪ್ಪ. ಇದನ್ನು ಅರಿತು ನಡೆದರೆ ಸಂಸಾರ, ಮೆರೆತು ಹಾಲ. ಅಯ್ಯ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 
ಆಸ್ತಿ ಪತ್ರಕ್ಕೆ ಸಹಿ ಮಾಡ್ತೀನಿ ಅಂತ ಗೊಳೋ ಅಂತ ಅಳಗಲ್ಲ. ಸಹಿ ಮಾಡಿ. ಏ ಕೊಡೆ. ನೋಡಪ್ಪ ಶಂಕರ, ಆಸ್ತಿ ಪತ್ರಕ್ಕೆ ಸಿಹಿ ಹಾಕೋದಕ್ಕಿಂತ ಮುಂಚೆ ನನ್ನದು ಕೂಡ ಒಂದು ಮಾತಿದೆ. ಇಷ್ಟೊತ್ತವರೆಗೂ ಏನು ಬೇಡ ಅಂತ ನಾಟಕ ಆಡಿ ಮತ್ತೆ ಒಂದು ಮಾತಿದೆ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಏನಿದೆ ನಿನಗೆ ಮಾತಾಡೋದಕ್ಕೆ? ಗಂಗಾ, ಒಂದೇ ಒಂದು ಮಾತನ್ನ ನೀನು ಏನಾದರೂ ಕೇಳಿದರೆ ನಿನ್ನ ಮಾಂಗಲ್ಯದ ಮೇಲೆ ಅಣಗಿದೆ, ಎಚ್ಚರ. ಸ್ವಾಮಿ ಇಲ್ಲರೇ, ದಯವಿಟ್ಟು ನನ್ನ ಮಾತ್ರ ಕೇಳಿ. ನನಗೆ ಎರಡು ಮಾತ್ರ ಮಾತಾಡೋದಕ್ಕೆ ನೀವು ಅವಕಾಶನಾದ್ರೂ ಮಾಡಿಕೊಡಿ. ನೋಡಿ, ನಾನು ನಿಮ್ಮಿಂದ ಹಣ, ಆಸ್ತಿ, ಆಭರಣ, ಮನೆ ಯಾವುದನ್ನ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋದು ಈ ಮನೆಯಿಂದ ಒಂದು ತಾಟು, ಎರಡು ಚರಿಗೆ, ಒಂದು ಡಬರಿ, ಇಷ್ಟನ್ನ ಕೊಟ್ಬಿಡಿ ಅಮ್ಮ. ದಯವಿಟ್ಟು ನಾವಿಲ್ಲಿಂದ ಹೊರಟು ಹೋಗ್ತೀವಮ್ಮ, ಹೊರಟು ಹೋಗ್ತೀವಿ. ನಾ ಏನೋ ಬೇರೇನೋ ತಿಳ್ಕೊಂಡಿದ್ದೆ. ತರ್ತೀನಿ ತಾಳು. ತಗೊಂಡ ಹಾಳಾ ಹೋಗಿ. ರೀ, ಏನ್ ನೋಡ್ತಿದ್ರಾ? ಆಸ್ತಿ ಪತ್ರಕ್ಕೆ ಸಹಿ ಹಾಕ್ಸ್ಕೊಳ್ಳಿ. ಯಾರನ್ನೂ ನಂಬದ ಕಾಲವಿದು. ಈಗಲೇ ಸಹಿ ಮಾಡಿಬಿಡಿ. ಕಷ್ಟ ಎಂಬ ದಾರಿ ಕಳೆದು ಸುಖ ಎಂಬ ದಾರಿ ಸಿಗುವವರೆಗಿದು ಈ ಜೀವನದ ಪ್ರಯಾಣ. ಬಾ ಗಂಗಾ. ನಿನ್ನದು ಎಂತಹ ಹೃದಯವಂತ ಜೀವನವಮ್ಮ. ನಿನ್ನಂತವಳಿಗೆ ಎಂತ ಸ್ಥಿತಿ. ಅಯ್ಯೋ ದೇವರೇ, ಬಾರಮ್ಮ ಹೋಗೋಣ. ಓ ಮನುಜ, ಈ ಲೋಕವೇ ಮನುಷ್ಯನಂತೆ
ಇನ್ ಮುಂದೆ ನಾವಿಬ್ರು ಹಾಯಾಗಿರ್ಬೋದು. ಶೀಲಾ, ನಿನ್ನ ಮಾತಿನಂತೆ ಅವರೆಲ್ಲರನ್ನು ಮನೆ ಬಿಟ್ಟು ಆಚೆ ಹಾಕಿದ್ದಾಯ್ತು. ಈಗ ನನ್ನ ಮನಸ್ಸು ಏಕೋ ಒಂದು ಥರ ಆಗ್ತಾ ಇದೆ. ಈ ನಿನ್ನ ಸಿಹಿಯಾದ ತುಟಿಯಿಂದ ಒಂದು ಸಿಹಿ ಮುತ್ತನ್ನು ನೀಡುವೆಯಾ? ಅಯ್ಯೋ ನನ್ನ ರಾಜ, ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಾ ಏನೋ ಮಾಡ್ಲಾರ್ದೆ ಇರಕ್ಕಾಗುತ್ತಾ? ಬನ್ನಿ, ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡೋಣ. ಹಾ, ಚೂರೆ ಚೂರೆ. ಸಾಕಾಗಿ ಹೋಯ್ತು ನೋಡ್ರಿ. ಅವನು ಕೆಲಸ ಹುಡ್ಕೊಳ್ಳೋದ್ರಾಗ ನಮ್ಮ ಹುಡುಗರ ಜೀವನ ಹೆಂಗಾರ ಮಾಡಿ ನಮ್ಮೂರ್ ಗ್ರಾಮ ಪಂಚಾಯತಿ ಒಳಗೆ ವಾಟರ್ಮನ್ ಕೆಲಸ ಅರ್ಜಿ ಕರ್ದಾರ. ಇವ್ರ ಕಾಲ್ ಹಿಡಿದು ಏನಾರ ಮಾಡಿ ಕೆಲಸ ಗಿಟ್ಟಿಸ್ಕೊಂಡ್ರ ಆಯ್ತು. ಮೊದಲು ಹೋಗಿ ಅರ್ಜಿ ಬರ್ದು ಹಾಕಿ ಬರ್ತೀನಿ ತಡಿ. ಬಿಸಿ ಬಿಸಿ ಸುದ್ದಿ ಮಾಸ್ತರ ಕೇಳ್ರಿ, ಇವತ್ತಿನ ಸುದ್ದಿ ಹೆಂಗೈತಿ? ಉಲ್ಟಾ ಹಿಡ್ಕನ ನೋಡ್ರಿ ಮಾಸ್ತರ, ಇವತ್ತಿನ ಸುದ್ದಿ ಈ ತಂಡಿ ಚಳಿನ ಬಿಡಿಸ್ಬೇಕ ನಮ್ಮಂತ ಹುಡುಗರದ ಅಂತ ಸುದ್ದಿ ಐತಿ ಇವತ್ತ. ಬಾ 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 60 ವರ್ಷದ ಮುದುಕಿಗೆ 6 ವರ್ಷದ ಬಾಲಕನಿಂದ ಅತ್ಯಾಚಾರ. ಹೊಡಕರಿ ನಮ್ಮ ಕಾಲನು ನಾವ ತಗಂದ್ 6 ವರ್ಷದರಿದ್ದಾಗ ಹಿಂಗ ಹಿಂಗ ಸುತ್ತ ವರ್ಷಗಂದ ಎರಡು ತೋಳ ನಾವು ರಟ್ಟಾಗಿ ನೋಣ ಜಮ್ಮ ನಾವು ನಮ್ಗ ನಮ್ಮ ಮತ್ತೇರ್ ಬಂದು ಗಸಗನ ಚೊಣ್ಣ ಜಗ್ಗಿದ್ರು ಒತ್ತಡಿದ ಮ್ಯಾಗ ಒತ್ತಡ ತೆಳಕ ಹಂಗಿದ್ವಿ ನಾವು. ಇದು ಎಂತ ಅಪ್ಡೇಟ್ ರೀ ಕಾಲ. ಬಾ 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 ಹೇಳ್ಬಾರ್ದ್ರಿ ಅದನ್ನ. ಮುಂದೆ ಏನೈತಪ್ಪ ಇದು? ಓ ಬಾ 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 60 ವರ್ಷದ ಮುದುಕರಿಂದ ನಮಗೂ ಕನ್ಯಾ ಭಾಗ್ಯ ಬೇಕು ಅಂತ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿ. ಅವನವನ ಕರ್ಮ ನಾಡ ನಮ್ಮ ತಗಂದ ಕೊಳ್ಳಾಗ ಹಾಕ್ಯಂದ ಬೇರೆದವ್ರು ತಗಂದ ಹೊಡ್ಕಾಬೇಕ್ರಿ. ನೋಡ್ರಿಪ್ಪ ವಯಸ್ಸಿನ ನೋಡ್ರ ಹೇಳಾಕತ್ತಾನೆ, ಅರಸ್ಬಾಡ್ರಿಪೋ ಯಪ್ಪೋ ಕನ್ಯಾ ಅರಸ್ಬಾಡ್ರಿ. ಹಂಗೈತಿ, ಕರ್ಗೈತಿ, ಕಾಲ್ ಸೊಟ್ಟೈತಿ, ಮೂಗ್ ಹಿಂಗೈತಿ, ಹಲ್ಲು ಉಬ್ಬ ಹದವ ಇಂಥ ಬಿಡ್ರಿಪ್ಪ. ಸಿಕ್ಕದು ತಾಳಿ ಕಟ್ರಿ. ಇವು ಸಿದ್ದರಾಮಯ್ಯ ಏನೇನ ಭಾಗ್ಯ ಮಾಡ್ಯಾನ ಅದ್ರಾಗ ಕುತ್ಕೊಂಡು ಇವ್ರಿಗೆ 60 ವರ್ಷದ ಮುದುಕರಿಗೆ ತತಾಸ್ತ ಅಂದ್ಬಿಟ್ರ ನಿಮ್ಮ ಬಾಳ್ಯಾವಿಲ್ಲ ನೋಡ್. ಮುಗದ ಹೋತ ಸಂತಿ ಸಿಕ್ಕದು ತಾಳಿ ಕಟ್ಕೊಂಡ ಮುಂದೆ ಜೀವನ ಮಾಡೋದು ಕಲೀರಿ. ಮುಂದೆ ಏನೈತಿಪ್ಪ?
ಅಯ್ಯಯ್ಯೋ ಯಪ್ಪ ಯಾವನ್ ಲೇವ ನನ್ನ ಸೊಂಟನ ಮುರಿದಲ್ಲೋ ಯಪ್ಪ. ಲೇ ಯಾವನ್ಲಿ ನೀನು ನಡ ದಾರ್ಯ ನಿಂತ್ಕಂದ ದಾರ್ಯಾಗ ಹೋಗಾರ ಬಗ್ಗೆ ಏನ್ ತಿಳ್ಕಂದಿಲ್ಲ ನೀನು ಇಲ್ಲ ಲೇ ಸತ್ಯ ನೀನು ಏನ್ ಲೇ ಅವನವನು ಹಗಲು ಹೊತ್ತಿನಾಗ ಕುಡ್ದು ಬಂದ ದಾರ್ಯಾಗ ಬಂದರಿಗೆ ಆಯ್ತಿಯಲ್ಲೋ ಮಗನ. ನಾ ಕುಡ್ದಿಲ್ಲಪ್ಪ. ಹೌದು ನಿಂದೇನ್ಲಿ ಅದು ಡಿಕಾರೇಷನ್? ಅವತಾರ ಅಲ್ಲಪ್ಪ ಮಗನ, ಇದು ದಶ ಅವತಾರ. ನನಗೂ ಒಂದು ಕೊನೆಗೂ ಅವಕಾಶ ಸಿಗೋದೈತಿ. ಬಾಯಾರಿದ ಜನಕ್ಕ ಬಾಯಿಯೊಳಗ ನೀರ್ ಬಿಡೋ ಕೆಲಸ. ಹೆಂಗ್ ಬಿಡ್ತೀಯ? ನೋಡ್ ಬಸ್ಸ, ಬದುಕಬೇಕಂದ್ರ ಅಡವ್ಯಾಗ 2 ಎಕರೆ ಹೊಲ ಇರ್ಬೇಕು, ಒಂದು ಇಲ್ಲ ಸರ್ಕಾರಿ ಆಫೀಸ್ನಾಗ ಕೆಲಸ ಇರ್ಬೇಕಂತ ಹಿಂದೆ ಹಿರಿಯರು ಹೇಳ್ಯಾರಲ್ಲ, ಕೇಳಿಲ್ಲ ಏನ? ಅಬ್ಬಾಬ್ಬ ಅವನವನು ಹೆಣ್ಣಿನ ಧ್ವನಿ ಕೇಳಿದ್ರೆ ಸಾಕು ನೋಡ್ರಿ, ದೇವ್ರಿಗೆ ಏನಂತ ಸೃಷ್ಟಿ ಮಾಡ್ಯಾನ್ರಿ ನಮ್ಮ ಗಂಡು ಜನಮಾನ. ಹೆಣ್ಣಿನ ಧ್ವನಿ ಕೇಳೋದ್ಗೆ ಅವನವನು ತಣ್ಣಗಾಗಿ ಹೋಯ್ತು ನೋಡ್ರಿ. ನಮ್ಮ ಬಾಡಿ ಟೆಂಪ್ರೇಚರ್ 420. ಹುಬ್ಬಳ್ಳಿ ಹುಲಿ ಬಂತ ಕೈ ಹಾಕದ ಬಂದ್ರ ಮಾಮನ ಬುಲೆಟ್ ಗಾಡಿ, ಬಂದ್ರ ಮಾಮನ ಬುಲೆಟ್ ಗಾಡಿ, ಗಾಡಿ ಪಡ್ 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 ಪಡ್, ಗಾಡಿ ಪಡ್ 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 ಪಡ. ಕಾಲೇಜ ಹುಡುಗ್ಯಾರ ಬಿಕ್ಕಿ ಬಿಕ್ಕಿ ನೋಡುತ್ತಾರ, ಮನದಾಗ ಆಗತೈತಿ ಮನದಾಗ ಆಗತೈತಿ ಮಾಮ 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 ಬುಲೆಟ್ ಮಾಮ ಮಣ್ಣಕ ಬಾಳೈತಿ ಎಳ್ಳಕ ಕರಿತಾಳ ಬಾ ಅಂತ ಮಣ್ಣಕ ಬಾಳೈತಿ ಬುದ್ಧಿ ಕಟ್ಟಿಲ್ಲ ಇದಕ್ಕ ನನಗ ಕೊಡ್ತೀನಿ ಅಂತ ಯಾರು ನನಗರೆ ಬಂದೈತಿ ಫುಲ್ಲ ಎಷ್ಟರ ಉಪ್ಯವ ಅಂತಿಯ ಮಾವ ಅಂತಿಯ ಮಾವ ಅಂತಿಯ ಮಾವ ಅಂತಿಯ ಮಾವ, ಸೀರೆ 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 ಉಟ್ಟೆ ಕಣ್ಕಂಡ್ ಬಿಟ್ಕಂಡ್ ನೋಡ್ತೀರಾ, ಪುಟ್ಟ ಪುಟ್ಟ ಗೌನು ಕಂಡ್ರೆ ಹಿಂದೆ ಹಿಂದೆ ಬೀಳ್ತೀರಾ, ಸೀರೆ ಎಲ್ಲ ಗೌನು ಅಲ್ಲ ಉಟ್ಟ ಬಟ್ಟಲೇನಿದೆ, ನೋಡೋದ್ರಲ್ಲೇ ಎಲ್ಲ ಐತೆ ನಿಮ್ಮ ಬುದ್ಧಿ ಇಲ್ಲ ಸುದ್ದಿ. ಅಂತಿಯ ಮಾವ ಅಂತಿಯ ಸಂಜೆಕ ಬರತನಿ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ, ಹತ್ತೈತಿ ಮಿರ್ಗ ಬಳಿಯ ಹುಡುಗ ಹಚ್ಚಿನ ದೀಪ ಕಳಿಯ, ಬಂಗಾರ ಬಳಿಯ ಬೇಡತಿ ಯಾಕ ಮಣ್ಣಿ ಸಿಂಗಾರ ಸಾಕ, ಹೇಳಲೇ ಹುಚ್ಚ ಮಳ್ಳಿ ಬಾವಳ್ಳಿ. ಹಂಗ ಏ ಅಪ್ಪ ಸರಿ ಅಪ್ಪ, ನಮ್ಮ ಅಪ್ಪ ಎಲ್ಲಿ ಹೋಗ್ಯಾನ ಏನ? ಹುಡ್ಕ್ಯಾಡ್ ಸಾಕಾಗೈತ್ರಿ. ಬೆಳಿಗ್ಗಿಂದ ಅಡಿಗೆ ಮಾಡಿ ಟೌನ್ ಸಂಬಂಧ ಕಾಯಕತ್ತೀನಿ, ಎಲ್ಲಿ ಹೋಗಿರ್ಬೇಕು ಅಂತೀನಿ ನಾನು. ಲೇ ಅಂಜಲಿ ನಿನಗಿನ ವಿಷಯ ಗೊತ್ತಾಗಿಲ್ಲನ? ಏನ? ನಿಮ್ಮ ಅಪ್ಪಗ ಇತ್ತಿತ್ಲಾಗ ಕಾಮ್ಸನ್ ಹೆಚ್ಚಿಗೆ ಆಗ್ಬಿಟ್ಟೈತೆ ಅಂತಲೇ ಅವನವನು ಈ ಕೆರಿಗೆ ಚರ್ಗಿ ತಗೊಂಡ್ ಹೋಗಾರ ನೋಡು ಮುದುಕ್ಯಾರ, ಅವ್ರನ್ನ ಕಾಯ್ಕೊಂತ ಕುಂತಿರ್ತಾನಂತ ನಿಮ್ಮ ಅಪ್ಪ. ಗೊತ್ತಿಲ್ಲನ ನಿನಗ? ಏ ಅಷ್ಟ ಯಾಕಲೇ ಬಸ್ಸ, ಇವತ್ತಿನ ಪೇಪರ್ ತುಂಬಾನು ಬರೀ ಇದು ತಿಂಡಿ, ಇದು ವಯಸ್ಸಾದ ಬ್ಯಾಟ್ರಿ ಬಾದಾದ ಮುದುಕರ ತಿಂಡಿನ ಜಗ್ಗಗೆ ಕೇಳೇನಿಲ್ಲ ನೀನು? ಏಯ್ ಏನ್ ಮಾತಾಡ್ತಿರೋ ನೀವು ನಮ್ಮ ಅಪ್ಪನ ಬಗ್ಗೆ? ನಮ್ಮ ಅಪ್ಪ ಅಂದ್ರೆ ಯಾರು? ಶ್ರೀರಾಮಚಂದ್ರ ಇದ್ದಂಗ. ನಮ್ಮವ್ವ ಸತ್ತ ಮ್ಯಾಲೆ ಯಾರನ್ನು ಕಣ್ಣೆತ್ತಿ ನೋಡ್ದವಲ್ಲ ಅಂತವನ್ ಮರ್ಯಾದಿ ಇಷ್ಟು ಮಂದಿ ಮುಂದೆ ತೆಗಿಯಾಕತ್ತೀರಿ. ಅಲ್ಲಲ್ಲೇ ನಿಮ್ಮ ಅಪ್ಪನ ಮರದಿ ನಾನು ಯಾಕೆ ತೆಗಿಲಿ ಅಂತಾನೆ. ನಿಮ್ಮ ಅಪ್ಪನ ಬಗ್ಗೆ ಇಲ್ಲ ಸಲದ ಮಾತು ನಾನು ಯಾಕೆ ಹೇಳ್ಬೇಕು? ಮೊನ್ನಿನ ಮಗ್ಲ ಮನಿ ಬಸವ್ ಜಳಕ ಮಾಡೋದ್ ಕದ್ದು ನೋಡಕ್ ಹೋಗಿ ನಿಮ್ಮಪ್ಪ ಮಗ್ಲ ಮುರಿಯ ಮಟ್ಟ ಹೊಡ್ಸ್ಕೊಂಡಾನ, ಗೊತ್ತಿಲ್ಲನ ನಿನಗೆ? ಹೇಳಿ ಅಷ್ಟ ಅಲ್ಲಲಿ ಅಪ್ಪ, ಮೊನ್ನೆ ಇವ್ರಪ್ಪ ನಮ್ಮ ಕ್ಲಿನಿಕ್ಗೆ ಬಂದಾನ. ಡಾಕ್ಟ್ರ ಯಾಕ ನನ್ನ ಪವರ್ ಕಮ್ಮಿ ಆಗ್ಬಿಟ್ಟತಿ, ನಿನ್ನಂತೇಳಿ ಸ್ಟ್ರಾಂಗ್ ಅನ್ನು ಗುಳಿಗಿದ್ರು ಕೂಡ ಕತ್ತಿಸ್ಕೊಂಡು ಅಲ್ಲಿ ಅಪ್ಪ ಮಂಜ ನನ್ನ ಮಗ ಎಷ್ಟು ಚರಂಗೆಟ್ಟ. ಏ ಮುಚ್ಕೋರ್ಲೆ ಬಾಯ್ನ, ಹುಣಸಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಕೈತೆನ? ಎಂತೆಂತ 90 ವರ್ಷದವ ಮದುವೆ ಆಗತ್ತಾವ, ಇನ್ನು ನಮ್ಮ ಅಪ್ಪಗ್ ಜಸ್ಟ್ 60. ಅವ ಮದುವೆ ಆಗೋದ್ರಾಗ ಏನ್ ತಪ್ಪೈತಿ? ಲೇ ಅಂಜಲಿ, ನಿಮ್ಮಪ್ಪ ಮದುವೆ ಆಗೋದು ಅವನವನು ಗೊಡ್ಡೆ ಕರ ಹಾಕದ ಎರಡು ಒಂದಲೇ.
ಕೆಲಸ ಹೋಗಂಗಿಲ್ಲ. ನಮ್ಮ ಅಪ್ಪಗೆ ಮಾತಾಡ ನಿಮ್ಮ ಅಪ್ಪಗೆ ಹೇಳಿದೆ ಏನು ಕೆಲಸ ಆಗಂಗಿಲ್ಲ, ಸುಮ್ಮನೆ ವೇಸ್ಟ್. ಹಳೆ ಜವಾರಿ ಓರ್ಯದ. ನಮ್ಮ ಅಪ್ಪನ ಬಗ್ಗೆ ಏನೋ ಗೊತ್ತೈತಿ ಕಿಸಬಾಯಿ ನಿನಗ ಇಲ್ಲೋಡಿಲೆ. ಒಂದ್ ವಯಸ್ನಾಗ ಕುಸ್ತಿಯರ ಒಗಿತಿದ್ದ ನಮ್ಮಪ್ಪ. ನಿಮ್ಮಂತಾರ ಮೂರ್ ಬಂದ್ರು ಮುಟ್ಗಿ ಗಟ್ಟಿ ಹೆಂಗ ಬೀಸ್ ಹೋಗ್ಯಾವ ಲೇ. ಅದ ಇಲ್ಲೋಡಿಲೆ ಹೈಬ್ರಿಡ್ ಜೋಳ ತಿಂದವಲ್ಲವ, ಜವಾರಿ ಜೋಳ ಅಲ್ಲ ತಿಂದವ. ಅಂಜಲಿ, ತಡಿ ಯಾಕೆ ಅವಸರ ಯಾಕೆ ಮಾಡ್ತೀಪ ಅಂತಾನೆ. ಅಲ್ಲ ನಿಮ್ಮಪ್ಪ ನಾವು ಅವನವನು 25 ವರ್ಷದ ಹುಡುಗ್ರ ಬೆಳತನಕ ಅಂದ್ರ 3 ತಾಸು ನಿಗ್ಸಕ್ಕಾಗಂಗಿಲ್ಲ ಅಂತಾದ್ರಾಗ ನಿಮ್ಮಪ್ಪ ಗುಳಿಗೆ ತಗೊಂಡು ಬೆಳತನಕ ನಿಗಿಸ್ತಾನ ಅಂದ್ರ ಅವನ ದೌಡ್ ಒಯ್ದ ಸುಡುಗಾಡದಾಗಿಟ್ಟು ಕಟ್ಟಿ ಕೆರೆದ ಬೆಂಕಿ ಹೆಟ್ಟದ ತಿಳ್ಕಾಯ್ದನ. ಏ ಬಾಳ ಮಾತಾಡಕತ್ತೀರಿ ನೀವು. ಇಲ್ಲೋಡಿಲೆ ನಮ್ಮಪ್ಪ ಕುಸ್ತಿ ಒಳಗರ ಹೋಗಿಲಿ ಹೊರಗರ ಹೋಗಿಲಿ, ಅದ್ರ ಬಗ್ಗೆ ನೀವು ಚಿಂತಿನ ಮಾಡಕ್ ಹೋಗ್ಬೇಡ್ರಿ. ನಮ್ಮಪ್ಪನ ಬಗ್ಗೆ ನಿಮ್ಗೆ ಯಾಕೆ ಚಿಂತರು? ಮದುವೆ ಆದ್ರೆ ನಮ್ಮಪ್ಪಕನ ನಮ್ಮಪ್ಪನ ಹರೆ ಹೋಗಕತ್ತೈತಿ, ನಿಮಗೇನ್ ತ್ರಾಸು? ನಿಮ್ಮಪ್ಪ ಎಂತೆಂತ ಕುಸ್ತಿ ಹೋಗದಾನ ಅನ್ನದ ಅವ ನೋಡ್ಯಾನ, ಕೇಳವನ್ನ. ಸತ್ಯ ಇವ್ರಪ್ಪ ಏನು ಕುಸ್ತಿ ಆಡ್ತಿದ್ನೋ ಯಪ್ಪ. ಇವ್ರ ಅಪ್ಪನ ಮ್ಯಾಗಲು ಕುಸ್ತಿ ಇಲ್ಲೇ ಅಲ್ಲಪ್ಪ. ಇವ್ರ ಅಪ್ಪನ ಏನಿದ್ರು ಬರೀ ನೆಲಗಬಡ್ಡಿನ. ಮತ್ ಇವ್ರಪ್ಪ ಗಂಡಸ್ರ ಜೊತೆ ಕುಸ್ತಿ ಆಡಿದ್ದ ನೋಡಿಲ್ಲ ನಾನು. ಇವ್ರಪ್ಪ ಏನಿದ್ರು ಯಪ್ಪ ಹೇಳಬಾರ್ದು ಯಪ್ಪ, ಅದನ್ನ ಹೇಳಬಾರ್ದು. ನಮ್ಮಪ್ಪ ಹೇಳ ಮುಂದೆ ಏನು ಹೇಳು. ಏ ಬಿಡ್ರೋ, ನಮ್ಮಪ್ಪಂದೇನು ಆಡ್ಕೋತಿರೋ ನಿಮ್ದು ನೋಡ್ಕೋರಿ. ನಮ್ಮಪ್ಪ ಒಳಗಿನ ಕುಸ್ತಿಯರ ಹೋಗಲಿ ಹೊರಗಿನ ಕುಸ್ತಿಯರ ಹೋಗಲಿ ಅದನ್ನ ತಗೊಂಡ್ ನೀವೇ ಬಾ ಅಂದ್ರೆ ನಿಮ್ಮಪ್ಪ ಭಾರಿ ಕುಸ್ತಿ ಏನ ಮುಗಲ ನೋಡ್ಯಾವ ಎದುರಿಗಿನ ಕುಸ್ತಿದಾರ ಹಂಗಾರ. ಹೌದಾ? ಅದಕ್ಕೆ ಯಾಕೆ ಚಿಂತೆ ಮಾಡಕತ್ರಿ? ನೋಡ್ಪ ನಮ್ಮ ಮಾವು ಕುಲ್ಕರ್ಣ ಅವನವ್ನು ಇವತ್ತ ಶೆಟ್ಟದು ಹೋದ್ರು ಅವ್ನು ಹೋರಾಕ್ 4 ಮಂದಿ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವನ್ನ ಕಾಲ್ ಹಿಡದ ದರ ಸುಡುಗಾಡಿಗೆ ಎಳ್ಕೊಂಡ್ ಹೋಗಿ ಒಂದ ಟೈರ್ನ್ಯಾಗ ಸುಟ್ಟು ಬರಕ್ ಅವ್ನು ಏಕೈಕಳಿಯ ಬುಲೆಟ್ ಬಸ್ಸ ನಾನದನಿ. ಮತ್ ನಮ್ಮ ಅಕ್ಕ ಮುಂಚೆನೆ ಹೇಳಿಬಿಟ್ಟಾಳ, ನೋಡ್ಪ ತಮ್ಮ ಅಂಜಲಿ ಕೊರಳಿಗೆ ನೀನ ತಾಳಿ ಕಟ್ಬೇಕಂತಂದ. ಏನ್ ಅಂಜಲಿ? ಹೌದು, ನನಗಿರಾಕ ನೀ ಒಬ್ಬನ ಸ್ವಾದರ ಮಾವ, ಹೌದಲ್ಲ? ಮತ್ತೆ ನೀ ಹೆಂಗಂತಿ ನಾನು ಹಂಗನ. ಹಂಗಂದ್ರ ನನ್ನ ಗತಿ ನಿನಗ್ ದೇವ್ರ ಗತಿ ಅಲ್ಲ, ಒಂದು ಗಂಗಾವತಿ. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಪರಶಿವರ ಚಿಂತೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ. ಏ ಯಾಕೆ ಚಿಂತೆ ಮಾಡ್ತೀವ? ನೋಡ, ನೀನು ಒಬ್ಬನ ಇಲ್ಲೋಡಿಲ್ಲ ಅನಾಥದಿ ಹೋದಿಲ್ಲ. ಹಂಗಂದ್ರೆ ನೀನು ನನಗೊಬ್ಬ ಸ್ವಾದರ ಮಾವಿದ್ದಂಗ. ಸ್ವಾದರ ಮಾವ ಸ್ವಾದರ ಮಾವ ಅಂದೆ ಮಾಡ್ಕೊನಿ. ನೀನು ನನಗ ಮಾವ ಅಂದಿನ ಮೇಲೆ ನನಗ ಯಾಕ ಮೈಯಾಗ ಒಂದ್ ತರನ ಆಗಕತ್ತೈತಿ. ಮೊದ್ಲ ಮೈ ಮುರಿಯ ವಯಸ್ಸು ನಂದು ಒದ್ದದ ಹುಬ್ಬಳ್ಳಿ ಹುಡುಗಿಯೊಬ್ಬಳು ಇಟ್ಗಿ ಜಾತ್ರೆಯಾಗ ಇಡ್ಗಿ ನೋಡ್ತಾಳ ಏನು ಸಿಂಗಾರ. ಜಸ ಜಸ ಲೇ ನಿದ್ದಿಗಣ್ಣ ಹುಟ್ಟಿತ್ ನನ್ನ ಮಗನ. ನಿಮ್ಮ ಅವ್ವನ ಅಲ್ಲಲ್ಲ ಯಪ್ಪದ ಯೌವನ ಯೌವನ. ನಿಮ್ಮ ಅವ್ವನ ಸತ್ಯಾನಾಶ ಹೋಗ್ಲಿ ನೀನತ್ತಾಗ. ಊಟಕ್ಕೆ ಉಪ್ಪಿನಕಾಯ
ಹುಬ್ಬಳ್ಳಿ ಹುಡುಗಿಯೊಬ್ಬಳು ಹಲ ಹಲ ಹಲಲಲಲಲಲ ಶೌಹರಿ ಹೊಡ್ರಿ ಮಗನ ಮುಕುಳ ಹರಿ. ದ್ರೌಪದಿ ನಿನ್ನ ಶ್ರೀಕೃಷ್ಣ ನಿಗುರಿಸುತ್ತಿದ್ದಾನೆ. ಅಪ್ಪ ದೊಡ್ಡ ದೊಡ್ಡ ಮಂದಿ ಬಾಳತ್ ಮಟ್ಟ ಬೆಳೆದಂಕ ಕೂತಾರ್ರಿ ಅಪ್ಪ, ಬಾಯಾಗ ಹೆಟ್ಟಾರ. ನಿಗರಿಸುತ್ತಿರುವನಲ್ಲ, ನಿದ್ರಿಸುತ್ತಿರುವನು. ತುಂಬಾ ಇಷ್ಟ. ಓಡೋದವ ಯವ್ವ, ಇವ್ರಿಗೆ ಇಬ್ಬರು ಕೈ ಸಿಗಬಾರ್ದು, ನಾ ಸೀದಾ ಒಳಗೆ ಬಿಡು. ಹಣವಂತ ಹೊಳೆಯಂತೆ ಹರಿದು ಬರುವ ಹಣಕ್ಕೆ ಇವನು ಹಣಬೀಗ. ಹೊಳೆಯುವ ಹೆಣ್ಣು ಮಕ್ಕಳ ಪಾಲಿಗೆ ಇವನು ಪ್ರೇಮದ ಕುಮಾರ. ಇನ್ನು ನಾನು ಕಣ್ಣಿಟ್ಟ ಹೆಣ್ಣುಗಳನ್ನು ಬಿಟ್ಟು ಕೆಟ್ಟವನಲ್ಲ ಈ ಶ್ರೀಮಂತ. ಅಂದಾಗ ನನ್ನ ಕಣ್ಣ ಮುಂದೆ ಮಿಂಚಿ ಮರಿಯಾಗುತ್ತಿರುವ ನಗ್ನ ನೇತ್ರಗಳ ಸ್ವಪ್ನ ಸುಂದರಿ ಗಂಗಾ. ಗಂಗಾ, ನಿನ್ನನ್ನು ನೋಡಿದ ಕ್ಷಣದಿಂದಲೂ ಈ ಶ್ರೀಮಂತನ ಮೈ ಮನಸ್ಸು ರೋಮಾಂಚನಗೊಂಡು ಇಂಚಿಂಚಿನಲ್ಲೂ ನಿನ್ನ ಅಂಗ ಸುಖ ಬಯಸಿ ಹಾತೊರೆದು ಹಂಬಲಿಸುತ್ತಿದೆ. ಅಂದಾಗ ಹಾತೊರೆಯುವ ಜೀವಕ್ಕೆ ಹಾಲುಣಿಸುವ ಅಲ್ಲಿ. ಅದಕ್ಕಾಗಿ ನೀ ಬರುವ ದಾರಿಗೆ ಪ್ರೇಮದ ದೊರೆಯಾಗಿ ಅರಸಿ ನಿಂತಿರುವನು ಈ ನಿನ್ನ ರಸ. ನಿಲ್ಲು ಗಂಗಾ, ನಿಲ್ಲು. ನಿನ್ನ ಅವಸರದ ನಡಿಗೆಯನ್ನು ನಿಲ್ಲಿಸಿ ಈ ಅರಸನ ಮಾತನ್ನು ಆಲಿಸು. ಬೇರೆ ಅರಸನ ಮಾತನ್ನು ಕೇಳೋದಷ್ಟು ಸಮಯ ನನಗಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ನನ್ನ ರಸ ನನಗಾಗಿ ನನ್ನ ದಾರಿಯನ್ನೇ ಕಾದು ಕುಳಿತಿದ್ದಾರೆ. ದಾರಿ ಬಿಡಿ, ನಾನು ಹೋಗ್ಬೇಕು. ನಿಲ್ಲು ಗಂಗಾ, ಇಷ್ಟಪಟ್ಟ ಬಂದ ಈ ಶ್ರೀಮಂತ ಹಮ್ಮೀರನನ್ನು ಬಿಟ್ಟು ಬಡತನದ ಬೇಗೆಯಲ್ಲಿ ಬಿದ್ದು ಸಾಯುತ್ತಿರುವ ಬಡವನರಸಿ ಹೊರಟಿದ್ದೀಯಲ್ಲ. ನೀನೆಂತ ಮೂರ್ಖಳು. ನೋಡಿ ಸಾವುಕಾರೆ, ನಾನು ನನ್ನ ಪತಿ ಪರದೈವ ಅಂತ ತಿಳಿದುಕೊಂಡಿರುವಳು ಅಂದಮೇಲೆ ಈ ನಿಮ್ಮ ಸಿರಿ ಸಂಪತ್ತಿಗೆ ಆಸೆಪಟ್ಟು ನಿಮ್ಮಂಥವ್ರಿಗೆ ಸೆರೆಗೆ ಹಾಸುವಂತ ಭಂಡಗೆಟ್ಟ ಹೆಣ್ಣು ನಾನಲ್ಲ. ಸೆರೆಗು ಪತಿವ್ರತೆ ಹೆಣ್ಣೆ, ನಿನ್ನ ಸೆರಗಿನ ನಾರಿಯರ ಕಥೆಯನ್ನ. ಮೈ ಮುಚ್ಚುವ ಬಟ್ಟೆಗಳನ್ನು ತೊಟ್ಟುಕೊಳ್ಳುವುದನ್ನು ಬಿಟ್ಟು ಮಂದಿ ನೋಡಲೆಂದು ಮರ್ಮಾಂಗ ಕಾಣುವ ಬಟ್ಟೆಗಳನ್ನು ತೊಟ್ಟು ಬಳಕೆ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಆದ್ರೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ.
ಮತ್ತೊಬ್ಬರು ಹಂದಿ ತಿಂತಾರೆ ಅಂತ ನಾವು ತಿನ್ನೋದಕ್ಕೆ ಸಾಧ್ಯನಾ? ಅದೇ ರೀತಿ ಆಂಗ್ಲರು ಅರೆ ಬಟ್ಟೆಯನ್ನು ಹಾಕಿಕೊಂಡು ನಗ್ನವಾಗಿ ಓಡಾಡ್ತಾರೆ ಅಂತ ನಾವು ಕೂಡ ಅದೇ ರೀತಿ ಓಡೋದಕ್ಕೆ ಸಾಧ್ಯನಾ? ಇಲ್ಲ ತಾನೇ? ಅಂದಮೇಲೆ ನಾವು ಸಂಸ್ಕೃತಿ ಸಂಪ್ರದಾಯವನ್ನ ಒಳಗೂಡಿಸ್ಕೊಂಡು ಬದುಕಬೇಕಾದವರು. ನಿನ್ನ ಜೋಡಿ ಏನ್ ಮಾತು? ಸರಿ ಆಚೆ, ನಾನು ಹೋಗ್ಬೇಕು. ಸರಿಯಾಚೆ ಗಂಗಾ, ಈ ಪುರುಷನ ಸರಸದ ಸಮಯದಲ್ಲಿ ಸರಿಯಾಚೆ ಎಂಬುವ ಮಾತು ನಿನ್ನಂತ ಸೌಂದರ್ಯವತಿಯ ಬಾಯಲ್ಲಿ ಬರುವುದು ಸರಿ ಕಾಣಲ್ಲ ಗಂಗಾ. ಈ ಸಂಜೆ ಸಮಯ ಜಾರಿ ಹೋಗುವುದಕ್ಕಿಂತ ಮುಂಚೆ ಸರಸದ ರಾಣಿಯಾಗಿ ನನ್ನನ್ನು ಮುದ್ದಾಡಿ ಬಿಗಿದಪ್ಪುವ. ನಲ್ಲೇ ಒಲ್ಲದ ಮಾತುಗಳಿಂದ ಗುಲ್ಲೆಬ್ಬಿಸುವ ಮಾತುಗಳನ್ನಾಡಿದರೆ ಬಲಾತ್ಕಾರವೆಂಬ ಬಲೆ ಬೀಸಿ ನಿನ್ನ ಶೀಲವನ್ನು ಅನುಭವಿಸಿ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸುವ ಸಮಯ ಸನಿಹದಲ್ಲಿದೆ. ಎಚ್ಚರ. ಪಾಪಿ, ಈ ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ನಾನು ನಿನಗೆ ಸೆರೆಗೆ ಹಾಸ್ತೀನಿ ಅಂತ ನೀ ತಿಳಿದುಕೊಂಡಿದ್ರೆ ಅದು ನಿನ್ನ ಹುಚ್ಚು ಕಲ್ಪನೆ ಅಷ್ಟೇ. ನನ್ನ ನೀನು ಕೀಲು ಇಲ್ಲದ ಚಕ್ಕಡಿ ಅಂತ ತಿಳಿದುಕೊಂಡಿದ್ದೇನೋ? ಈ ಚಕ್ಕಡಿ ಸಹವಾಸ ಮನೆಯಲ್ಲಿ ಇದ್ದಾನೆ ಅಂದಮೇಲೆ ನನ್ನ ಗಂಡನ ಮುಂದೆ ನಿನ್ನಂಥವನು ತೃಣ ಸಮಾನ. ಎಲ್ಲ ಸೊಕ್ಕಿನ ಹೆಣ್ಣೆ, ಹೊತ್ತು ಮೀರಿ ಮಾತನಾಡುವ ನಿನ್ನಂತ ನಾರಿಯರನ್ನ ನೆಲೆಯೇ ಇಲ್ಲದಂತೆ ಮಾಡುವ ಧೀರ ನಾನು. ನಿನ್ನಂತ ಗರ್ವ ತುಂಬಿದ ಹೆಣ್ಣುಗಳು ಗಂಡನ ಧೈರ್ಯವನ್ನು ಬಳಸಿಕೊಂಡು ಪತಿವ್ರತೆ ಎಂದು ದರ್ಪ ತೋರಲು ಬಂದ ಹೆಣ್ಣುಗಳ ಪತಿವ್ರತಾ ಧರ್ಮದ ಕುಂಕುಮವನ್ನೇಳಸಿ ಹಾಕಿ ರಂಡಿಯರನ್ನಾಗಿ ಮಾಡಿದ ಮಹಾಕಟುಕ ನಾನು. ಅಂದಾಗ ಇದೇ ಸಮಯ ನೋಡಿಕೊಂಡು ನಿನ್ನ ಗಂಡನನ್ನು ಮಾಯಾಜಾಲಕ್ಕೆ ಸಿಲುಕಿಸಿ ಅವನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸುವ ಸಮಯ ಸನಿಹದಲ್ಲಿದೆ. ಆವಾಗ ನೀನು ಗಂಡನನ್ನ ಕಳೆದುಕೊಂಡ ರಂಡೆ ಈ ಸಮಾಜದ ದೃಷ್ಟಿಯಲ್ಲಿ ಮದುವೆಯಾಗಿ 3 ತಿಂಗಳಿಗೆ ಪತಿಯನ್ನು ನುಂಗಿದ ಮುಂಡೆ. ಬೇಡಿ, ಇಂಥ ಶಬ್ದಗಳನ್ನು ಮಾತಾಡ್ತಾ ನನ್ನ ಮನಸ್ಸನ್ನು ಚುಚ್ಚಿಕೊಳ್ಳಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೋತೀನಿ, ದಯವಿಟ್ಟು ನನ್ನ ಮಾಂಗಲ್ಯಕ್ಕೆ ಯಾವುದೇ ರೀತಿಯ ಆಪತ್ತನ್ನು ತರಬೇಡಿ. ಗಂಗಾ, ಮೈಯಲ್ಲಿ ಶಕ್ತಿ ಇದೆ ಎಂದು ಊರ ಗೂಳಿ ಜೊತೆ ಗುದ್ದಾಡಲು ಬಂದರೆ ಗಾಯವಾಗುವುದು ಗೂಳಿಗಲ್ಲ, ನಿನ್ನ ಗಂಡ ಅರ್ಜುನನಿಗೆ. ಅದನ್ನರಿತು ಹಠ ಮಾಡದೆ ನೀನು ನಾನು ಹೇಳಿದಂತೆ ಕೇಳಿದರೆ ಮುಂದೆ ಬರುವ ಕಷ್ಟಗಳೆಲ್ಲವೂ ದೂರವಾಗುವವು. ಏನಂತೀಯ? ನನ್ನ ಮಾತನ್ನು ಕೇಳಿ ಸೌಕರ್ಯ. ಈ ಶೀಲ ನನ್ನ ಮಾನ ಮರ್ಯಾದೆಯನ್ನ ಹಾಳು ಮಾಡುವಂತ ಮಾತನ್ನು ಮಾತಾಡಬೇಡಿ. ದಯವಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಸೌಕರ್ಯ, ಬಿಟ್ಟು ಬಿಡಿ. ಹೆಣ್ಣು ಹೆರಂದ ತುಪ್ಪ ಇದ್ದಂತೆ. ಒಂದಾಗ ರತಿ ಮನ್ಮಥರೆಂಬ ಕಲುಮೆಯಲ್ಲಿ ಕಟ್ಟಿಗೆ ನಿಟ್ಟು ಕಾಸಿದಾಗಲೇ ಅದರ ಸುವಾಸನೆ ಹೊರಹೊಮ್ಮುತ್ತದೆ. ಅಂಥದ್ರಲ್ಲಿ ಇವಳನ್ನು ಅನುಭವಿಸುವುದು ಅಷ್ಟು ಸುಲಭವಲ್ಲ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಬಳಸಿಕೊಂಡು ಇವಳನ್ನು ಕುಣಿಸಬೇಕಷ್ಟೇ. ಹಾಗಾದರೆ ಮೂಡಿ ಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗಾನ.
ಮತ್ತೆ ಸಮಯ ನೋಡಿಕೊಂಡು ಮತ್ತೆ ಭೇಟಿಯಾಗುತ್ತೇನೆ, ಬರುತ್ತೇನೆ. ಹೋಗೋ ಹೋಗು ಭಂಡ. ಒಂಟಿಯಾಗಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಹೇಳಿ ನನ್ನ ಮೈ ಮೇಲೆ ಏರಿ ಬಂದಿಯಲ್ಲ, ನೋಡ್ತಾ ಇರೋ. ಇವತ್ತಲ್ಲ ನಾಳೆ ಈ ಹೆಣ್ಣು ನಿನಗೆ ಮೃತ್ಯುವಾಗಿ ಕಾಡ್ತಾಳೆ. ಶಬಾಸ್. ಬಣ್ಣ ಬಣ್ಣದ ಮಾತುಗಳಿಂದ ಗಂಡನಿಗೆ ವಂಚಿಸಿ ಶ್ರೀಮಂತರ ತೋಳು ತೆಕ್ಕಿಯಲ್ಲಿ ನವಿಲಿನಂತೆ ನರ್ತಿಸುವ ನೀನೊಬ್ಬಳು ಆದರ ಮಾಡಿ ಹೊಟ್ಟೆ ತುಂಬಿಕೊಳ್ಳುವ ಸೂಳೆಯೋ, ಶೀಲತನದ ಗರತಿಯೋ? ಆದರದ ಹಂಗಿನಲ್ಲಿ ಬದುಕುವನ್ನು ಸಾಗಿಸುವಂತ ಸೋಳೆ ನಾನಿಲ್ಲ. ಪತಿಯ ರೀತಿಯ ಸೋಗನ್ನು ಹಾಕಿಕೊಂಡು ಗಂಡನಿಗೆ ವಂಚಿಸುವಂತ ಕಟ್ಕಿ ಕೂಡ ನಾನಲ್ಲ. ನನ್ನ ಮುತ್ತೈದತನನ್ನು ಉಳಿಸ್ಕೊಳ್ಬೇಕು ಅಂತ ಪರಮ ಪಾಪಿ ಹತ್ರ ನಾನು ಕೈ ಜೋಡಿಸಿ ಬೇಡಿಕೊಳ್ಳುವಂತ ನಾನೊಂದು ಪಾಪಿ ಹೆಣ್ಣು. ಮುತ್ತೈದೆ? ಕೇಳೇ ಮುತ್ತೈದೆತನದ ಮಹತ್ವವನ್ನು ಹೇಳ್ತೇನೆ ಬಿಚ್ಚಿ. ಯಾವ ಪರ ಪುರುಷನ ಕಣ್ಣು ನಿನ್ನ ಮೇಲೆ ಬೀಳಬಾರದೆಂದು ಸೇವನ ಉರಿಗಣ್ಣಿನಂತಿರುವ ನಿನ್ನ ಹಣೆ ಸಿಂಧೂರ ಒಂದು ಮುತ್ತು. ಇನ್ನು ಯೌವನದ ವಯಸ್ಸಿನಲ್ಲಿ ಮನಸ್ಸು ಜಾರಿ ಮತ್ತೊಬ್ಬನನ್ನು ಬಯಸಬಾರದೆಂದು ಬಂಧಿಸಲ್ಪಟ್ಟ ನಿನ್ನ ಕಾಲಲ್ಲಿರುವ ಕಾಲುಂಗುರ ಒಂದು ಮುತ್ತು. ಇನ್ನು ಪತಿ ಸಂಸಾರದಲ್ಲಿ ಪತಿ ಧರ್ಮವನ್ನು ಪಾಲಿಸುವ ಪತಿ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗಿನ ಮೇಲಿರುವ ನತ್ತೊಂದು ಒಂದು ಮುತ್ತು. ಅಷ್ಟೇ ಯಾಕೆ, ಹುಟ್ಟಿದ ಹೆಣ್ಣು ನೀನು ದಾರಿಯಲ್ಲಿ ಹೊಂಟಾಗ ಯಾವ ಗಂಡಸನ ಕಣ್ಣು ನಿನ್ನ ಎದೆಯ ಮೇಲೆ ಬಿದ್ದಾಗ ಕಾಮದ ಪಿತ್ತವನ್ನು ನೆತ್ತಿಗೇರಿಸಿಕೊಂಡು ನಿನ್ನ ಮೈ ಮೇಲೆ ಏರಿ ಬಂದಾಗ ನಿನ್ನ ಎದೆಯ ಮೇಲಿರುವ ಮಾಂಗಲ್ಯ ಒಂದು ಮುತ್ತು. ಅಷ್ಟೇ ಯಾಕೆ, ಹುಟ್ಟಿದ ಹೆಣ್ಣು ಸಾಯುವವರೆಗೂ ಶುಭ ಕಾರ್ಯದಲ್ಲಿ ಹೆಣ್ಣಿನ ಜೀವನ ಸದಾ ಹಸಿರಾಗಿರಲೆಂದು ಸೂಚಿಸುವ ನಿನ್ನ ಕೈಯಲ್ಲಿರುವ ಬಳೆಗಳೊಂದು ಮುತ್ತು. ಈ 5 ಮುತ್ತುಗಳನ್ನು ಹೊಂದಿದವಳೇ ಮುತ್ತೈದೆ. ಇವುಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟ ನೀನ್ಯಾವ ಮುತ್ತೈದೆ ಹೆಣ್ಣು? ಹೌದು 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 ಹೌದು, ನಾನೊಂದು ಮುತ್ತೈದೆ ಹೆಣ್ಣು. ನನ್ನ ಶೀಲವನ್ನು ಕಾಪಾಡಿಕೊಳ್ಬೇಕು ಅಂತ ಪರದಾಡ್ತಿರುವ ಹೆಣ್ಣು ನಾನು. ನೀನು ತಿಳಿದುಕೊಂಡ ಹಾಗೆ ನಾನೇನು ಲಜ್ಜೆಗೆಟ್ಟ ಹೆಣ್ಣಲ್ಲ, ನಾನೊಬ್ಬಳು ಶೀಲವಂತ ಹೆಣ್ಣು. ಶೀಲವಂತ ಹೆಣ್ಣು? ಕೇಳಿ, ಶೀಲತನದ ಮಹತ್ವ ತಿಳಿಯದೆ ಶೀಲದ ಬಗ್ಗೆ ಮಾತನಾಡುವ ಹೆಣ್ಣುಗಳೇ ಹುಟ್ಟಿದ್ದಾರೆ ಈ ಸಮಾಜದಲ್ಲಿ. ಕೇಳೆ ಹೆಣ್ಣೆ, ಸತ್ಯ, ಧರ್ಮ, ನ್ಯಾಯ, ನೀತಿ ಮತ್ತು ಶುದ್ಧ ಮನಸ್ಸು ಈ ಪಂಚಗುಣಗಳನ್ನು ಕಾಪಾಡಿಕೊಳ್ಳುವವಳೇ ಶೀಲವಂತ ಹೆಣ್ಣು. ಅಂಥದ್ರಲ್ಲಿ ತಾಳಿ ಇಲ್ಲದೆ ತಾಯಾಗುವ ಈ ಕಲಿಯುಗದಲ್ಲಿ ನಿಮ್ಮಂಥ ಹೆಣ್ಣುಗಳಿಗೆ ಏಕೆ ಬೇಕು ಶೀಲತನದ ಪವಿತ್ರತ? ಬೇಡಿ, ನಿಮಗೆ ಕೈ ಮುಂದೆ ಬೇಡಿಕೊಳ್ತೀನಿ. ಈ ರೀತಿ ಚುಚ್ಚಿ ಮಾತಾಡಿ ನನ್ನ ಮನಸ್ಸಿಗೆ ನೋವು ಕೊಡಬೇಡಿ. ಈ ನಿಮ್ಮ ನಾಲಿಗೆಯಿಂದ ಇಂಥ ಕೆಟ್ಟ ಪದಗಳನ್ನು ನುಡಿಬೇಡಿ. ನಾಲಿಗೆ? ಶಾಲೆ ಕಲಿಯುವ ಮಕ್ಕಳೊಂದಿಗೆ ಶಾಲೆ ಕಲಿಸುವ ಗುರುಗಳಿಂದ ಗುರುಗಳು ಮಕ್ಕಳ ಕೈಯಿಂದ ಮದ್ಯವನ್ನು ತೆಗೆದುಕೊಂಡು ಬಾ ಎಂದು ಹೇಳುವ ನಾಲಿಗೆ ಇದೇ ತಾನೇ? ಅಂಥದರಲ್ಲಿ ಗಂಟೆಗಳ ತನ ನಿಂತು ಬಡವರಿಗೆ ಸುಳ್ಳು ಭರವಸೆಗಳನ್ನು ಕೊಡುವ ಬಂಡ ರಾಜಕಾರಣಿಗಳನ್ನು ಮಾತನಾಡುವುದು ಇದೇ ನಾಲಿಗೆ ತಾನೇ? ಅಷ್ಟೇ ಯಾಕೆ, 10 ತಿಂಗಳು ಹೊತ್ತು ಸಾಕಿದ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಪ್ರೀತಿ ಎಂಬ ಹುಚ್ಚನ್ನು ನೆತ್ತಿಗೇರಿಸಿಕೊಂಡು ಓಡಿ ಹೋಗುವ ಚಾಂಡಾಯ ಮಕ್ಕಳು ನೀವು ಸುಳ್ಳು ಹೇಳುವುದು ಇದೇ ನಾಲಿಗೆ ತಾನೇ? ಅಂಥದರಲ್ಲಿ ನಾನಾಡುವ ನಾಲಿಗೆಯಲ್ಲಿ ಏನು ತಪ್ಪಿದೆ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ, ಕಾಯಿದ್ದ ಮರಕ್ಕೆ ಕಲ್ಲೋದು ಹೇಗೆ ಬೀಳುತ್ತೋ ಹಾಗೆ ಯೌವನ ತುಂಬಿದ ಒಂದು ಹೆಣ್ಣು ಮೇಲೆ ಕಾಮದ ಕಣ್ಣುಗಳನ್ನು ಹಾಕುವುದು ಸಹಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನೆಲ್ಲ ಲೆಕ್ಕಿಸುವಂತ ಹೆಣ್ಣು ನಾನಲ್ಲ.
ಆ ನಿಜ ನೀನು ನನ್ನ ಜೋಡಿ ಹಾಡಿ ಕುಣಿಯದಿದ್ರೆ ನಿನ್ನ ಮಾಂಗಲ್ಯಕ್ಕೆ ಆಪರ್ತನ ತರ್ತೀನಿ, ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕಾಗಿ ಅವನ ಮಾತಿಗೆ ಕಟ್ಟಿ ಬಿದ್ದು ನಾನು ಹಾಡದೆ ಕುಣಿದೆ. ಹೇಳಿ, ಇದರಲ್ಲಿ ನನ್ನದಾವ ತಪ್ಪಿದೆ? ನೀವೇ ಹೇಳಿ. ಹಾಗಾದರೆ ನಾನು ಮಾತನಾಡಿದ್ದು ತಪ್ಪಾಯಿತಮ್ಮ. ಲೇ ಜಯರಾಜ, ಇದನ್ನು ನೋಡಿದರೆ ಗೊತ್ತಾಗುತ್ತದೆ ನೀನು ಬಡ ಹೆಣ್ಣು ಮಕ್ಕಳ ಶೀಲದ ಜೊತೆ ಸರಸವಾಡಬಲ್ಲ ಪಂಕ ಎಂತು. ಲೇ ಮಗನೇ, ಈ ಕರ್ಣನ ಎದೆಯಲ್ಲಿ ಉರಿಯುತ್ತಿರುವ ಬೆಂಕಿ ಕೆಂಡವನ್ನು ಬರುತ್ತಿದ್ದೇನೆ ನಿನ್ನ ಸಂಹಾರ ಮಾಡಲಿಕ್ಕೆ. ಸುಮ್ಮನಾಗಿ ಬಿಟ್ಟಿಲ್ಲ, ಯಾಕೆ ಈ ಮೌನ? ಆ ಜಯರಾಜ, ಆ ಪೃಥ್ವಿರಾಜನ ಹೆಸರು ಕೇಳಿದ ತಕ್ಷಣ ನಿನಗೆ ಯಾಕೆ ಇಷ್ಟದ ಕೋಪ? ಯಾಕೆ ಆ ಪಾಪಿಗಳೇನಾದ್ರೂ ಅವರ ಮೋಸದ ಬಲಿಯಲ್ಲಿ ನಿನ್ನನ್ನು ಬಳಸ್ಕೊಂಡ್ರ? ಮೋಸ ಮಾಡುವುದೇ ಅವರ ಮನೆ ದೇವರಾಗಿದೆಯಮ್ಮ. ಮೋಸ ಮಾಡುವುದು ಅವರಿಗೇನು ಹೊಸದಲ್ಲ. ಸುಂದರವಾದ ಹಸಿರು ಕಾಡಿನಲ್ಲಿ ಒಂದು ಸುಂದರವಾದ ಮರದಲ್ಲಿ ಒಂದು ಗೂಡು ಕಟ್ಟಿಕೊಂಡು 2 ಹಕ್ಕಿಗಳು ತನ್ನ 3 ಮರಿಗಳೊಂದಿಗೆ ಆ ಮರಕ್ಕೆ ರಾಜನಂತೆ ಧರ್ಮದಿಂದ ಬದುಕುತ್ತಿದ್ದವು. ಆದರೆ ಒಂದು ದಿನ ಇದನ್ನು ಸಹಿಸಿಕೊಳ್ಳಲಾಗದೆ ಒಂದು ಕೆಟ್ಟ ವಿಷ ಸರ್ಪ ಆ ಗೂಡಿಗೆ ನುಗ್ಗಿ ಆ 2 ಹಕ್ಕಿಗಳನ್ನು ಮರಿಗಳನ್ನು ಕೊಂದು ಬಿಟ್ಟಿತಮ್ಮ. ಮೈಲಿಕ್ಕೆ ಹೋದ ಇನ್ನೊಂದು ಮರಿ ದೂರದಿಂದ ನಿಂತು ನೋಡಿಕೊಂಡು ಬಿಡಿಸಿಕೊಳ್ಳದಕ್ಕಾಗದೆ ಆ ನೋವನ್ನು ಅನುಭವಿಸಿಕೊಳ್ಳಲಿಕ್ಕಾಗದೆ ಹಾರಿ ಹೋಯಿತಮ್ಮ. ಈಗ ಹಾರಿ ಹೋದ ಹಕ್ಕಿಯ ರೆಕ್ಕೆ ಪುಕ್ಕ ಬಲಿತು ಆ ವಿಷ ಸರ್ಪ ಯಾವ ವೃತ್ತದಲ್ಲಿ ಅಡಗಿ ಕುಳಿತಿದ್ದರು ಅದನ್ನು ಕುಕ್ಕರಿಯಿಂದ ಕುಕ್ಕಿ ಮೇಲಕ್ಕೆ ತೆಗೆದು ಕುಕ್ಕಿ ಕುಕ್ಕಿ ಕೊಲ್ಲುವುದಕ್ಕೆ ಹೊಂಚು ಹಾಕ್ತಾ ಇದೆ ಹಕ್ಕಿ. ಗೊತ್ತಾಯ್ತಪ್ಪ, ರೆಕ್ಕೆ ಕಳೆದುಕೊಂಡು ಹಕ್ಕಿಯ ಬಾಳು ಏನು ಅಂತ ನನಗೂ ಕೂಡ ಅರ್ಥವಾಗುತ್ತೆ. ಆದ್ರೆ ನೀನು ಆ ದುಷ್ಟರ ಸಂಹಾರಕ್ಕಾಗಿ ಹೊರಟಿದೆಯಲ್ಲ, ಹೋಗು. ಆ ದುರ್ಗಾ ಮಾತೆ ನಿನಗೆ ಒಳ್ಳೇದು ಮಾಡಲಿ. ನೀನು ಜಯಶಾಲಿಗೆ ಬಾರಪ್ಪ, ಅದೇ ನನ್ನ ಆಸೆ. ನಾನಿನ್ ಬರ್ತೀನಿ. ಆಯ್ತಮ್ಮ, ಹೋಗಿ ಬಾ. ಸಮಾಜವೆಂಬ ಸಮುದ್ರದಲ್ಲಿ ಸಿಕ್ಕ ಸಣ್ಣ ಸಣ್ಣ ಮೀನುಗಳನ್ನು ಕೊಕ್ಕಿ ತಿಂದು ತೇಗಿ ಸಮಾಜವೆಂಬ ಸಾಗರದಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವೆಯಲ್ಲ, ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನೀನು ಹೋಗುತ್ತಿರುವ ದಾರಿಯ ಹೆಜ್ಜೆಯ ಗುರುತನ್ನು ಗುರುತಿಸಿ ಬೆಸ್ತನಾಗಿ ಬಂದು ನಿನಗೆ ಬಲಿಯನ್ನು ಹಾಕಿ ಹಿಡಿದು ತಂದು ಈ ಸಮಾಜದ ಮುಂದೆ ನಿನ್ನನ್ನು ಕಡಿದು ಕಾಟ ಹಚ್ಚಿ ಊಟ ಮಾಡಿಸುವವರೆಗೂ ನೆಮ್ಮದಿಯ ಇಲ್ಲ ಈ ಸೇಡಿಗಾಗಿ ಸಿಡಿದದ್ದ ಕರ್ಣನಿಗೆ. ಬರುತ್ತೇನೆ ಮಗನೇ ನಿನ್ನ ಸಂಹಾರ ಮಾಡಲು. ಶೀಲಾ, ಯಾಕೆ ಶೀಲಾ ಇಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿದೆಯಲ್ಲ, ಏನು ವಿಷಯ? ತುಂಬಾ ಇಂಪಾರ್ಟೆಂಟ್ ಕೆಲಸವಿದ್ದಿದ್ದಕ್ಕೆ ತಾನೇ ಹೇಳಿ ಕಳಿಸಿದ್ದು. ಏನು ಅಂತ ವಿಷಯ ಕೇಳಬಹುದಾ? ಮನೆಯಲ್ಲಿ ನನಗೂ ಒಬ್ಳೆ ಇದ್ದು ತುಂಬಾ ಬೋರ್ ಆಗ್ತಾ ಇದೆ. ಹಾಗೆ ನಿಮ್ಮ ಜೊತೆ ನನ್ನ ಹಂಬಲವನ್ನ ತೀರಿಸ್ಕೊಳ್ಳೋಣ ಅಂತ ಕರೆಸಿದೆ. ತಪ್ಪು ಅಂತ ಯಾರು ಹೇಳಿದರು ನನ್ನ ಚಿನ್ನ? ಮತ್ತೆ ಆಸೆ ಇದ್ರೂ ಸಹಿತ ಮೀಸೆ ತೀರಿಸೋದೇಕೆ? ಹೆಣ್ಣಿನ ಜೊತೆಯಲ್ಲಿನ ಸರಸಕ್ಕಿಂತ ಬೇರೆ ಯಾವ ಸುಖವಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ. ಆ ಸುಖಕ್ಕಾಗಿ ತಾನೇ ನಾನು ಓಡಿ ಬಂದಿರುವುದು ನನ್ನ ರಾಣಿ. ಅದೇ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬೇಕು ಅನ್ನುವ ಆಸೆ ನಿಮ್ಮಲ್ಲೂ ಇದೆ ಅಂದ ಮೇಲೆ ಮಹಾರಸಿಕರು ನೀವು. ಹಾಗಾದರೆ ಈ ನಲ್ಲನ ಮೆಲ್ಲನೆ ಬಿಗಿದಪ್ಪಿ ಮುದ್ದಾಡಬಾ ನನ್ನ ಚಿನ್ನ. ಅಷ್ಟೇ ರಾಜ, ಬನ್ನಿ ಬಿಗಿದಪ್ಪಿ ನನ್ನೊಂದು ಸಾರಿ. ನಿನ್ನು ಸೀರೆ ನನ್ನ ಸೀರೆ ನಿನ್ನ ಸೀರೆ ನನ್ನ ಸೀರೆ.
ಹಗುರವಾಯಿತೆಂದು ಕನಸು ಕಾಣಬೇಡ ಶೀಲ, ಬಯಸಿದ್ದು ಸಿಗುವ ತನಕ. ಅಂದ್ರೆ ಹೌದು ಶೀಲ, ಹೌದು ಶೀಲ, ಬಯಸಿದ್ದು ಸಿಗುವ ತನಕ ನಮ್ಮಿಬ್ಬರ ಜೀವನ ಸುಖಮಯವಾಗಿರಬೇಕೆಂದರೆ ಜೀವನಕ್ಕೆ ಒಂದು ನೆಲೆ ಬೇಕಲ್ಲವೇ? ಆ ನೆಲೆಗೋಸ್ಕರ ನಾನೇನು ಮಾಡಬೇಕು ಅಂತ ಹೇಳಿ ಖಂಡಿತವಾಗಿಯೂ ಮಾಡಿ ಮುಗಿಸ್ತೀನಿ. ಏನು ಇಲ್ಲ ಶೀಲಾ, ನಿನ್ನ ಅಣ್ಣ ಕಟ್ಟುತ್ತಿರುವ ಫ್ಯಾಕ್ಟರಿಗೆ ನಾನೇ MD. ಬಟ್ ನಿನ್ನ ಗಂಡನ ಕೈಯಲ್ಲಿರುವ ಆ 3 ಎಕರೆ ಜಮೀನಿನಿಂದ ಫ್ಯಾಕ್ಟರಿ ಬಂದಾಗಿರುವುದು ನಿನಗೆ ಗೊತ್ತಲ್ಲ? ಹೌದು. ಹಾಗಾದ್ರೆ ಮುಂದೇನ್ ಮಾಡಬೇಕು ಹೇಳಿ? ಹೇಗಾದರೂ ಮಾಡಿ ನಿನ್ನ ಗಂಡನ ಕೈಯಿಂದ ಆ 3 ಎಕರೆ ಜಮೀನನ್ನು ಬರೆಯಿಸಿಕೊಳ್ಳಲೇಬೇಕು. ಅದಕ್ಕೇಕೆ ಚಿಂತೆ ಮಾಡ್ತೀರಾ? ಈಗಾಗಲೇ ನನ್ನ ಗಂಡ ನಾನು ಹೇಳಿದ ಹಾಗೆ ಕುಣಿತಾ ಇದ್ದಾನೆ. ಅಂದ ಮೇಲೆ ಇಷ್ಟೆಲ್ಲ ನನ್ನ ಮನೆಯಲ್ಲಿ ನಡೆದ ಮೇಲೆ ಅವನು ತಣ್ಣಗಾಗಿ ತೆಪ್ಪಗೆ ಮನೆ ಕುಂತು ಬಿಟ್ಟಿದ್ದಾನೆ ಅಷ್ಟೇ. ನಾನು ಹೇಳಿದ ಮೇಲೆ ಒಂದಿಲ್ಲ ಒಂದು ದಿವಸ ನೋಡಿ ಸಹಿ ಮಾಡಿಸ್ಕೊಂಡ್ರಾಯ್ತು. ಅದು ಏನು ಮಾಡುತ್ತೀಯ ಗೊತ್ತಿಲ್ಲ ಶೀಲಾ. ಒಟ್ಟಿನಲ್ಲಿ ಶಂಕರನ ಆಸ್ತಿ ನಮ್ಮ ಕೈ ಸೇರಬೇಕು ಅಷ್ಟೇ. ಅಂದಾಗಲೇ ನಾವಿಬ್ಬರು ಸುಖ ಸಂತೋಷದಿಂದ ಬದುಕಲು ಸಾಧ್ಯ. ಎಸ್ ನನ್ ರಾಜ, ಒಂದು ಪ್ರಾಣಿ ಬದುಕಬೇಕಂದ್ರೆ ಇನ್ನೊಂದು ಪ್ರಾಣಿಯ ಬಲಿ ಕೊಡ್ಲೇಬೇಕಲ್ಲ. ಅಂದಾಗಲೇ ನಾವಿಬ್ಬರು ಸುಖ ಸಂತೋಷವಾಗಿ ಹಾಯಾಗಿ ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬದುಕಲು ಸಾಧ್ಯ. ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಎಲ್ಲ ಆಸ್ತಿಯನ್ನ ನನ್ನ ಹೆಸರಿಗೆ ಬರೆಸ್ಕೊಂಡು ಬಂದೇ ಬರ್ತೀನಿ. ನೀವು ಚಿಂತೆ ಮಾಡಬೇಡಿ. ಹಾಗಾದರೆ ಶೀಲಾ, ಇದೇ ಒಳ್ಳೆಯ ಸಮಯ. ಹೇಗಾದರೂ ಮಾಡಿ ಆ ಶಂಕರನ ಕಡೆಯಿಂದ ಆಸ್ತಿಯನ್ನು ಬರೆಯಿಸಿಕೊಂಡರೆ ನೀನೇ ರಾಣಿ, ನಾನೇ ರಾಜ. ಹಾ, ನಡೆ ಹೋಗೋಣ. ನಡೆಯಿರಿ ರಾಜ.